ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮಥಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ನಾವು ಕೇಳಿದಂತೆ ಸಂಪಾತಿ ತಾನು ಸೀತಾದೇವಿಯ ಇದ್ದದ್ದನ್ನು ತಿಳಿಸಿಕೊಟ್ಟಿದ್ದಾನೆ. ಲಂಕೆಯಲ್ಲಿ ಅಶೋಕವನದಲ್ಲಿ ರಾವಣ ತಾನು ಇಟ್ಟಿದ್ದಾನೆ ಅಂತ ತಿಳಿಸಿಕೊಟ್ಟ. ಆದರೆ ಸಮುದ್ರಯ ದಾಟಿ ಹೋಗಬೇಕು ಅಂತ ವಿಚಾರ ಮಾಡಿದರೆ 100 ಯೋಜನ ದೂರದಲ್ಲಿ ಇದ್ದಂತಹ ಲಂಕೆ ಸಮುದ್ರವನ್ನು ದಾಟಬೇಕು, ಯಾರಿಂದಲೂ ಸಾಧ್ಯವಾಗಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಶಕ್ತಿ ಬಲಗಳನ್ನು ತಾವು ಪರಿಚಯ ಮಾಡಿಕೊಟ್ರು. ಯಾರೂ ಅಷ್ಟು ದೂರವಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತಾದಾಗ ಕೊನೆಯದವನು ಅಂಗದ ಹೇಳಿದ 100 ಯೋಜನ ನಾನು ದಾಟಬಲ್ಲೆ, ಆದರೆ ಮತ್ತೆ ಅಲ್ಲಿ ಹೋಗಿ ರಾಕ್ಷಸರ ಜೊತೆಗೆ ಅಲ್ಲಿ ಬಂದ ಆಪತ್ತುಗಳನ್ನು ಎದುರಿಸಿ ನಾನು ಮತ್ತೆ ತಿರುಗಿ ಬರ್ತೇನೆ ಅಂತನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ, ಹನುಮಂತ ದೇವರೇ ನೀವೇ ಈ ಕಾರ್ಯಕ್ಕೆ ಸಮರ್ಥರು, ಇನ್ಯಾರೂ ಕೂಡ ಸಮರ್ಥರಲ್ಲ ಅಂತನ್ನೋದನ್ನು ತಿಳಿಸಿ ಪ್ರಾರ್ಥನೆ ಮಾಡಿದಾಗ ಹನುಮಾನ್ ಏಕಸ್ಸಮರ್ಥೋನ ಪರೋಸ್ತಿ ಕಶ್ಚಿತ್ ಅಂತಂದಾಗ ಹೇಳಿದಾಗ ಸೂನಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಕರ್ಷಯನ್ ಸಮರ್ಥ ಕುರುಷ್ವ ಚೇತತ್ ಪರಿಪಾಹಿ ವಾನರಾನ್ ತೇಷಾಮ ಶಕ್ತಿಂ ಪ್ರಕಟಂ ವಿಧಾಯ. ವಾಯುದೇವರು ದೇವರ ಕೆಲಸಕ್ಕೆ ಎಂದೂ ಮುಂದಾಗಿ ಇರ್ತಾರೆ. ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು ದೇವರ ಕೆಲಸ ಅಂತ ಭಾವಿಸ್ತಾರೆ. ಅಂಥದ್ದು ಎಲ್ಲರೂ ಆಗೋದಿಲ್ಲ ಅಂತಂದ ಮೇಲೆ ವಾಯುದೇವರು ಯಾಕೆ ಮುಂದೆ ಬಂದರು ಅಂತಂದರೆ ಇದೇ ಒಂದು ಕಾರಣಕ್ಕಾಗಿ. ಅನೇಕ ಉಪನಿಷತ್ತಿನಲ್ಲಿ ಕೇಳ್ತೀವಿ ನಾವು, ವಾಯುದೇವರು ಅಶ್ವಮೇಧ ಯಾಗ ಮಾಡಿದರು ಅಂತ ಕೇಳ್ತೇವೆ. ಅಶ್ವಮೇಧ ಯಾಗ ಮಾಡಿದಾಗ ಕುದುರೆನೂ ವಾಯುದೇವರೇ ಆದರು. ಅಲ್ಲಿ ಯಜ್ಞಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ವಾಯುದೇವರೇ ಆಗಿ ತಾವು ಮತ್ತೆ ಯಜ್ಞದಲ್ಲಿ ಭಾಗವಹಿಸಿ ಎಲ್ಲ ಪುಣ್ಯವನ್ನು ತಾವೇ ತಗೊಂಡ್ರು ಅಂತ ನಾವು ಕೇಳ್ತೇವೆ. ಅಂದರೆ ಇಷ್ಟು ದೇವರ ಸೇವೆ ಎಲ್ಲ ರೀತಿಯಿಂದಲೂ ನಾನೇ ಮಾಡಬೇಕು ಅಂತ ಮುಂದಾಗುವ ವಾಯುದೇವರು ಯಾಕೆ ಹಿಂದಾದರು ಅಂದರೆ ಬೇರೆಯವರಿಗೆ ಯಾರಿಗೂ ಸಾಧ್ಯವಿಲ್ಲ, ವಾಯುದೇವರೇ ಈ ಕೆಲಸಕ್ಕೆ ಅತ್ಯಂತ ಪರಿಪೂರ್ಣ ಸಮರ್ಥರು ಅಂತ ತಿಳಿಸೋದಕ್ಕಾಗಿ ವಾಯುದೇವರು ತಾವು ಸುಮ್ಮನಿದ್ದರು. ಅವರ್ಧತಾಶು, ಆಗ ಅಲ್ಲಿ ಮಹೇಂದ್ರ ಪರ್ವತ, ಆ ಪರ್ವತದ ವನ್ನು ಏರಿ ತಾವು ನಿಂತಿದ್ದಾರೆ. ನಿಂತು ತಮ್ಮ ದೇಹವನ್ನು ಬೆಳೆಸ್ತಾ ಹೊರಟಿದ್ದಾರೆ ಹನುಮಂತ ದೇವರು. ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾಜ್ಞಾಂ. ಆಗ ಹನುಮಂತ ದೇವರು ಆ ಪರಮಾತ್ಮನ ಸ್ಮರಣೆ ಮಾಡಿ ತಾವು ಆ ಮಹೇಂದ್ರ ಪರ್ವತವನ್ನು ಕಾಲಿನಿಂದ ಒತ್ತಿ ಆಕಾಶಕ್ಕೆ ಹಾರುವ ಪ್ರಯತ್ನದಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಆಗ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘ ಇಷುರರ್ಣವಮುತ್ಪಪಾತ
ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಪವನಸೂನು ಆದಂತಹ ಹನುಮಂತ ದೇವರು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವಾದ ವಿಸ್ತೃತವಾದ ಷಡ್ಗುಣಗಳು, ಐಶ್ವರ್ಯ, ಯಶಸ್ಸು, ವೀರ್ಯ ಅಂತ ಹೇಳಿ 6 ಗುಣಗಳಿವೆ. ಅದ್ಭುತವಾದ ಗುಣಗಳು ಭಗವಾನ್ ಅಂತ ಆಗಬೇಕಾದರೆ ಎಲ್ಲ ಗುಣಗಳು ಇರಬೇಕು. ಆ ಎಲ್ಲ ಗುಣಗಳಿಂದಲೂ ಪರಮಾತ್ಮ ಅತ್ಯಂತ ಪರಿಪೂರ್ಣನಾಗಿದ್ದಾನೆ. ಸರ್ವೇಶ್ವರಾಯ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಬಲವೀರ್ಯ ಮಹಾರ್ಣಮಾಯ, ಬಲ ವೀರ್ಯ, ಬಲ ಅಂದರೆ ಶಕ್ತಿ, ವೀರ್ಯ ಅಂದರೆ ಏನು, ಅದಕ್ಕೆ ಅರ್ಥ ಬರೀತಾರೆ, ಕಾರ್ಯಸ್ಯ ಅಂತಗಾಮಿತ್ವಂ ವೀರ್ಯಂ. ಯಾವ ಕೆಲಸವನ್ನು ನಾವು ಹಿಡಿದುಕೊಳ್ಳುತ್ತೇವೋ ಅದನ್ನು ಪೂರ್ಣ ಮಾಡುವುದಕ್ಕೆ ಯಾರು ಸಮರ್ಥನಾಗಿದ್ದಾನೋ ಅವನು ವೀರ್ಯವುಳ್ಳವನು ಅಂತ ಅರ್ಥ. ನಾವು ಸ್ವಾಮಿಗಳ, ದೊಡ್ಡವರ, ದೇವರ, ಗುರುಗಳ ಪ್ರೇರಣೆಯಿಂದ ನಾವೇನು ಮಾಡ್ತೇವೆ, ಯಾವುದೋ ಒಂದು ಪೂಜಾದಲ್ಲಿ ಸ್ವಾಮಿಗಳು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ನಾನು ಪೂಜಾ ಮಾಡುತ್ತೇನೆ ಅಂತ ಪೂಜಾ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಯಾವುದೋ ಒಂದು ಆಪತ್ತು ವಿಘ್ನ ಬರುವುದರಿಂದ ಮತ್ತೆ ಪುನಃ ಬಿಟ್ಟು ಬಿಡ್ತೇವೆ. ಎಷ್ಟು ದಿನ ಮಾಡಬೇಕು, ಸಾಯುವವರೆಗೆ ಮಾಡಬೇಕು, ಏನೋ ಪ್ರತಿಜ್ಞೆ ಮಾಡಿರ್ತೀವಿ, ಅದನ್ನು ಪೂರ್ಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿಗೆ ನಿಂತು ಬಿಡುತ್ತೇವೆ ನಾವು. ಅಂಥವರಿಗೆ ವೀರ್ಯ ಅಂತ ಕರೆಯುವುದಿಲ್ಲ. ಯಾವುದನ್ನು ಕೆಲಸ ಹಿಡಿದಿರ್ತೇವೋ ಆ ಕೆಲಸವನ್ನು ಪೂರ್ಣ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಪೂರ್ಣ ಮಾಡುವ ವ್ಯಕ್ತಿ ಅವನು ವೀರ್ಯವುಳ್ಳವನು ಅಂತ ಅರ್ಥ. ಹಾಗಾಗಿ ಅಂಥದ್ದು ಪರಮಾತ್ಮನಿಗೆ ಬಲವೀರ್ಯ ಇವುಗಳು ಮಹಾರ್ಣವಾಯ, ಸಮುದ್ರದಂತೆ ಇರುವ ವೀರ್ಯ, ಬಲ ಮತ್ತು ವೀರ್ಯಗಳಿಂದ ಸಮುದ್ರದಂತೆ ಇರುವ ಪರಮಾತ್ಮ. ಅಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಿ. ನೋಡ್ರಿ, ಇದು ಕೆಲಸ ಸಮುದ್ರವನ್ನು ದಾಟಿ ಹೋಗಿ ಆ ಸೀತೆಯನ್ನು ಭಟ್ಟಿಯಾಗಿ ಅಂಗುಲಿಯನ್ನು ಕೊಟ್ಟು ಚೂಡಾಮಣಿ ತೆಗೆದುಕೊಂಡು ಬರುವುದು ಇದು ಸರಳವಾದ ಕೆಲಸ ಅಲ್ಲ. ಅನೇಕ ವಿಘ್ನಗಳು ಇವೆ. ಇದರಿಂದ ಹನುಮಂತ ದೇವರು ಹೇಳುತ್ತಾರೆ, ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾದರೂ ನಮಗೆ ಅತ್ಯಂತ ವಿಘ್ನಗಳಿವೆ. ಆದರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಎಂದೂ ವಿಘ್ನ ಬರುವುದಿಲ್ಲ, ಎಂದೆಂದೆಂದೂ ವಿಘ್ನ ಬರುವುದಿಲ್ಲ. ಇಲ್ಲಿ ಸಾತ್ವಿಕವಾದ ವಿಘ್ನ, ರಾರಸವಾದ ವಿಘ್ನ, ತಾಮಸವಾದ ವಿಘ್ನ, 3 ವಿಧವಾದ ವಿಘ್ನಗಳು ಹನುಮಂತ ದೇವರಿಗೆ ಬರ್ತದೆ. ಅವರು ಅತ್ಯಂತ ಸಮರ್ಥರಾಗಿದ್ದಾರೆ. ಹಾಗಾಗಿ ಅನಾಯಾಸವಾಗಿ ಆ ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡು ರಾಮದೇವರ ಸೇವೆಯನ್ನು, ರಾಮದೇವರ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಾಧಿಸ್ತಾರೆ. ಅದನ್ನು ನಾವು ನೋಡ್ತೇವೆ. ಆದರೆ ಈ ಕಥೆಗಳಿಂದ ನಾವು ತಿಳಿಬೇಕಾದದ್ದೇನು ಅಂದರೆ, ಹನುಮಂತ ದೇವರಿಗೂ ವಿಘ್ನ ಬಂತು ಅಂದಮೇಲೆ ನಮ್ಮಂಥವರಿಗಂತೂ ವಿಘ್ನ ಬರುವುದು ಅತ್ಯಂತ ನಿಶ್ಚಯ. ಹಾಗಾಗಿ ವಿಘ್ನ ಪರಿಹಾರ ಮಾಡೋದಕ್ಕಾಗಿ ಸಾತ್ವಿಕವಾದ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದಾಗ ದೇವರಿಗೆ ನಮಸ್ಕಾರ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಗುರುಗಳಿಂದ ಆಜ್ಞೆಯನ್ನು ಪಡಿಬೇಕು. ಅಂದಾಗ ಆ ಕೆಲಸಗಳು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳುತ್ತದೆ ಅಂತನ್ಲಿಕ್ಕೆ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಲಿಲಂಗೈಷು ಅರ್ಣವಂ ಉತ್ಪಪಾತ, ಆ ಬೆಟ್ಟವನ್ನು ಜೋರಾಗಿ ಒತ್ತಿ ತಾವು ಹಾರಿದ್ದಾರೆ. ಹಾರಿದ್ದ ಫೋರ್ಸಿಗೆ ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು. ಜಲಚರ ಪ್ರಾಣಿಗಳೆಲ್ಲ, ಗಿಡಗಳೆಲ್ಲ, ಆ ಮಹೇಂದ್ರ ಪರ್ವತದಲ್ಲಿ ಇದ್ದಂತಹ ಗಿಡಗಳೆಲ್ಲ ಈ ಹನುಮಂತ ದೇವರ ಬೆನ್ನತ್ತಿ ಬರ್ತಾ ಇವೆ ಅಂತ ಅನಿಸ್ತಾ ಇದೆ. ಆ ಗಾಳಿ ಎಲ್ಲಿರ್ತದೋ ಅಲ್ಲೆಲ್ಲ ತೊಪ್ಪಲು ಗಿಡಗಳು ಹಾರ್ಕೋತ ಹೋಗ್ತದೆ. ಹಾಗಾಗಿ ವಾಯುದೇವರ ಆ ವೇಗವಾದ ಫೋರ್ಸಿಗೆ, ಗಾಳಿಗೆ ಜಲಚರ ಪ್ರಾಣಿಗಳು, ಸಮುದ್ರವೇ ಉಕ್ಕಿ ಬರ್ತಾ ಇದೆ. ಜಲಚರ ಪ್ರಾಣಿಗಳೆಲ್ಲ ವಾಯುದೇವರ ಹಿಂಬಾಲಿಸ್ತಾ ಇವೆ, ಗಿಡಗಳೆಲ್ಲ ಹಿಂಬಾಲಿಸ್ತಾ ಇವೆ. ನಿಷ್ಪಿಡ್ಯತಂ ಗಿರಿವರಂ ಪವನಸ್ಯ ಸೂನು ಚುಕ್ಷೋಭ ವಾರಿದಿ, ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿತ್ತು. ಅನುಪ್ರಯೋಚ ಶೀಘ್ರಂ, ಎಲ್ಲವೂ ಹನುಮಂತ ದೇವರನ್ನು ಹಿಂಬಾಲಿಸ್ತಾ ಇದೆ, ಅಟ್ಟಿ ಬರ್ತಾ ಇವೆ. ಯಾದೋ ಗಣೈಹಿ ಸ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಃ, ವೃಕ್ಷ ಪರ್ವತದಲ್ಲಿ ಇದ್ದದ್ದೆಲ್ಲವೂ ಕೂಡ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋಹೋ. ಇಷ್ಟು ಆಗಿವೆ. ಹನುಮಂತ ದೇವರು ಮುಂದೆ ಸಾಗ್ತಾ ಇದ್ದಾರೆ. ಅಷ್ಟರಲ್ಲಿ ಒಂದು ಸಾತ್ವಿಕವಾದ ವಿಘ್ನ ಬರ್ತಾ ಇದೆ ಹನುಮಂತ ದೇವರಿಗೆ. ಏನದು ವಿಘ್ನ ಅಂದರೆ, ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋ ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಮರುತೋರ್ವರಿತಾತ್ಮ ಪಕ್ಷ ಐಮೋ ಗಿರಿಪವನಜಶ್ಚತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿದಿಮವರ್ಧದನೇಕ ಸಾನು. ರುದ್ರದೇವರ ಹೆಂಡತಿ ಪಾರ್ವತೀದೇವಿ
ಆ ಪಾರ್ವತಿ ದೇವಿಯ ತಮ್ಮ ಮೈನಾಕ. ಆ ಮೈನಾಕ ಪರ್ವತ ಆ ಸಮುದ್ರದಿಂದ ಮೇಲೆ ಬಂದಿದ್ದಾನೆ. ಮೇಲೆ ಬಂದು ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀವು ರಾಮದೇವರ ಸೇವೆಗಾಗಿ ಇಲ್ಲಿಂದ ಹಾರ್ತಾ ಹೊರಟಿದ್ದೀರಿ. ನೀವು ಎಲ್ಲೂ ಸ್ಟಾಪೇ ಮಾಡಿಲ್ಲ, ನಾನ್ ಸ್ಟಾಪ್ ಆಗಿ ಹೊರಟ್ರೆ ನಿಮಗೆ ಶ್ರಮವಾಗ್ತದೆ. ಹಾಗಾಗಿ ನನ್ನಲ್ಲಿ ನೀವು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಹಣ್ಣು, ಹಾಲು, ಚಹಾ, ಕಾಫಿ ಇತ್ಯಾದಿಗಳೇನು ನೋಡ್ರಿ ಸ್ವಲ್ಪ ತೊಗೊಂಡು ಇಲ್ಲಿಂದ ಮುಂದೆ ಹೋಗ್ರಿ. ಸ್ವಲ್ಪ ನಿಮಗೆ ಶ್ರಮ ಭಾಳ ಆಗ್ತದೆ, ಹಾಗೆ ಹೋಗ್ಬೇಡ್ರಿ ಅಂತ ಪ್ರಾರ್ಥನೆ ಮಾಡಿ ಹಿಂದೆ ತಾವು ಮಾಡಿದ ಉಪಕಾರವನ್ನು ನೆನೆಸಿ ಪ್ರತ್ಯುಪಕಾರ ಮಾಡಬೇಕು, ವಾಯುದೇವರ ಸೇವೆ ಮಾಡಬೇಕು ಅಂತ ಈ ಕೆಲಸವನ್ನು, ಸೇವೆಯನ್ನು, ವಾಯುದೇವರ ಸೇವೆಯನ್ನು ಮಾಡಬೇಕು ಅಂತ ಮೈನಾಕ ಸಿದ್ಧನಾಗಿದ್ದಾನೆ. ಏನಾಗಿತ್ತು ಅಂದರೆ, ಹಿಂದೆ ಎಲ್ಲ ಸಮುದ್ರಗಳಿಗೆ, ಬೆಟ್ಟಗಳಿಗೆಲ್ಲ ರೆಕ್ಕೆಗಳಿದ್ವು. ಅವೆಲ್ಲ ಹಾರ್ತಾ ಇದ್ವು. ಹಾರಿ ಸಾಕಾಯಿತು ಅಂದರೆ ಒಂದು ಕಡೆ ಕೂತ್ಬಿಡೋದು. ಪಕ್ಷಿಗಳೆಲ್ಲ ಕೂಡ್ತದಲ್ಲ ಒಂದು ಕಡೆಗೆ, ಟೊಂಗಿ ಮೇಲೆ, ಗಿಡದ ಮೇಲೆ. ಹಾಗೆ ಒಂದು ಕಡೆ ಕೂತ್ಬಿಡೋದು. ಎಲ್ಲಿ ಕೂಡೋದು ಅಂದರೆ ಊರಿನ ಮೇಲೆ ಕೂತ್ಬಿಡೋದು. ಆ ಊರು ಎಲ್ಲ ಅಪಚ್ಚೆಗೆ ಹೋಗ್ತಿತ್ತು, ಜನರೆಲ್ಲ ಸತ್ತು ಹೋಗ್ತಿದ್ರು. ಹೀಗೆಲ್ಲ ಅಸ್ತವ್ಯಸ್ತಗಳಾಗಲಿಕ್ಕೆ ಪ್ರಾರಂಭವಾಯಿತು. ಆಗ ಇಂದ್ರ ತಾನು ವಜ್ರಾಯುಧದಿಂದ ಎಲ್ಲ ಬೆಟ್ಟದ ರೆಕ್ಕೆಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಈ ಮೈನಾಕ ಪರ್ವತ ತಾನು ಗಾಬರಿಯಾಗಿ ನನ್ನ ರೆಕ್ಕೆಗಳು ಹೋಗ್ತದಂತ ಹೇಳಿ ತಾವು ವಾಯುದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದರು. ಸ್ವಾಮಿ, ನನ್ನ ರಕ್ಷಣೆ ಮಾಡಿರಿ, ಆಗಲಿ ಅಂತ ಹೇಳಿ. ಎಷ್ಟು ಗಾತ್ರದ ಬೆಟ್ಟವಿದೆಯೋ ಅಷ್ಟು ಗಾತ್ರದ ಬೆಟ್ಟ ಎಲ್ಲಿ ಮುಳುಗಿದರೆ ಆರಾಮಾಗಿರ್ತದೋ ಅಂತ ಅಲ್ಲಿ ಆ ಸಮುದ್ರದಲ್ಲಿ ಮತ್ತು ವಾಯುದೇವರು ಅದನ್ನು ಎತ್ತಿ ಹಾಕಿದ್ರು. ಇಂದ್ರದೇವರಿಂದ ರಕ್ಷಣೆ ಮಾಡಿದ್ರು. ಇಂದ್ರದೇವರಿಗೆ ಗೊತ್ತಿತ್ತು ಇಲ್ಲಿ ಮೈನಾಕ ಇದ್ದಾನೆ ಅಂತಹ. ಆದರೂ ಕೂಡ ತಾನು ವಾಯುದೇವರ ಸಂಕಲ್ಪವಿದೆ, ವಾಯುದೇವರ ಆಶೀರ್ವಾದದಿಂದ ಇದ್ದಾನೆ ಅಂತ ಹೇಳಿ ಬಿಟ್ಟು ಹೋಗಿದ್ರು. ಆ ಉಪಕಾರ ಮೈನಾಕನಿಗೆ ಇತ್ತು. ಹಾಗಾಗಿ ನನ್ನಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ನನ್ನ ಸೇವೆಯನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ಹೋಗಿ ಅಂತ ಪ್ರಾರ್ಥನೆ ಮಾಡಿದರೆ, ಅದಕ್ಕೆ ಹೇಳ್ತಾರೆ, ನನಗೇನು ವಿಶ್ರಾಂತಿ ಬೇಡ, ನಾನು ಹೊರಟಿದ್ದು ರಾಮದೇವರ ಕೆಲಸಕ್ಕಾಗಿ. ಶ್ರಮವಾದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ನೈವಾತ್ರ ವಿಶ್ರಮಣ ಮೈಚ್ಛತ ವಿಶ್ರಮೋಸು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೈವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮಃ ಅಸ್ಯ. ಈ ಹನುಮಂತ ದೇವರಿಗೆ ಬಲ ಎಷ್ಟಿದೆ ಅಂತಂದರೆ ನಿಸ್ಸೀಮವಾದ ಬಲ. ಎಷ್ಟು ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಬಲ ಇದ್ದಂತಹ ವಾಯುದೇವರಿಗೆ ಏನು ಶ್ರಮ ಆಗಬೇಕು? 150 kg ಎತ್ತು ಅಂತ ಹೇಳಿದ ವ್ಯಕ್ತಿ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿದರೆ ಏನಾದರೂ ಬಲ ಶ್ರಮ ಆಗ್ತದ? ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿರು, ಪಾಪ ಭಾಳ ಶ್ರಮ ಆಗಿದೆ ನಿಮಗೆ, ಬರ್ರಿ ಇಲ್ಲಿ ವಿಶ್ರಾಂತಿ ಅಂತಂದರೆ ಅವನಂತಾನೆ, ಏನು ಶ್ರಮ ಆಗಿಲ್ಲ ನನಗೆ. ಹಾಗೆ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟು, ಅದಕ್ಕಿಂತ ಹೆಚ್ಚಿನ ಬಲ ಇದ್ದಂತಹ ಹನುಮಂತ ದೇವರು ಗೊತ್ತಿಲ್ಲ. ಅಂತಹ ಹನುಮಂತ ದೇವರಿಗೆ ಏನೂ ಶ್ರಮವಾಗೋದಿಲ್ಲ. ಆ ಪಾಪ ವ್ಯಕ್ತಿ ಮೇಲೆ ಬಂದಿದ್ದಾನಲ್ಲ, ಪರ್ವತಾಭಿಮಾನಿಯಾದಂತಹ ಮೈನಾಕ ಬಂದಿದ್ದಾನೆ ಮೇಲೆ, ಅವನಿಗೆ ಅಸಮಾಧಾನ ಆಗಬಾರದು ಅಂತ ಹೇಳಿ ಅವನನ್ನು ಸ್ಪರ್ಶ ಮಾಡಿ ಆಲಿಂಗನ ಮಾಡಿಕೊಂಡು ಅಲ್ಲಿಂದ ಮುಂದೆ ಸಾಗಿದ್ದಾರೆ. ಸಾತ್ವಿಕವಾದ ನಮಗೆ ಎಲ್ಲೋ ತೀರ್ಥಯಾತ್ರೆಗೋ ಯಾವುದೋ ಬೇರೆ ಊರಿಗೋ ಎಲ್ಲೋ ಹೋಗಬೇಕು ಅಂತಿದ್ದಾಗ ನೀರಡಿಕೆ, ಹಸಿವಿ, ಬಾಯಾರಿಕೆ, ಹಸಿವಿ ಏನಾರಾಗಿತ್ತು ಅಂತಂದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾವುದಾದ್ರೂ ಯಾರೊಬ್ಬರು ಆತಿಥ್ಯವನ್ನು ಮಾಡಿದರೆ ಸಾಕು, ನಾವು ನಿಂತು ಬಿಡ್ತೇವೆ. ನಮ್ಮಂತೆ ಅಲ್ಲ ಹನುಮಂತ ದೇವರು ಮಾಡಿದ ಕಾರ್ಯ. ಅದಕ್ಕೆ ವೀರ್ಯ. ಹನುಮಂತ ದೇವರು ಈ ಎಲ್ಲ ರಾಮಚಂದ್ರ ದೇವರಿಗೆ ಆಯಾ ಗುಣಗಳಿಂದ ವಿಶಿಷ್ಟನಾದ ರಾಮ ಇದ್ದಾನೆ ಅಂತ ಪ್ರತಿಜ್ಞೆ ಮಾಡಿ ಆ ರಾಮನಿಗೆ ನಮಸ್ಕಾರ ಮಾಡುವ ದ್ವಾರ ಆ ಗುಣಗಳೆಲ್ಲ ತಾವು ಪಡೆದು ನಿರ್ವಿಘ್ನವಾಗಿ ನನ್ನ ಕಾರ್ಯ ನಡಿಬೇಕು ಅಂತ ರಾಮದೇವರಿಗೆ ನಮಸ್ಕಾರ ಮಾಡಿದವರು. ಹಾಗಾಗಿ ಅನಾಯಾಸವಾಗಿ ಮತ್ತೆ ಪುನಃ ಹಾರಿ ಹೊರಟಿದ್ದಾರೆ. ಆಗ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಆಗ ಇಷ್ಟು ಹೊರಟಿದ್ದಾರೆ. ಅಲ್ಲಿ ನಾಗಜನನಿ ಅಂತನ್ನುವ ದೇವತೆಗಳ ತಾಯಿ, ಹಾಗೆ ನಾಗಮಾತೆ, ಆಕಿ ಸುರಸೆ ಅಂತನ್ನುವ ಕಶ್ಯಪ ಪ್ರಜಾಪತಿಗಳ ಪತ್ನಿ. ಆಕೆಗೆ ಕದ್ರು ಅಂತ ಮತ್ತೊಂದು ಹೆಸರಿದೆ. ದೇವತೆಗಳು ಆಕೆಗೆ ಒಂದು ವರವನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಯಾರನ್ನ ನೀನು ಬಯಸ್ತೀಯಲ್ಲ, ಲಂಕೆಯ ಮಾರ್ಗದಲ್ಲಿ ಹೋಗುವ ಯಾರೇ ಇರಲಿ, ಯಾರನ್ನ ನೀನು ಬಯಸ್ತಿ, ಅಪೇಕ್ಷಾ ಪಡ್ತಿ, ಅವರೆಲ್ಲರೂ ನಿನ್ನ ಆಹಾರವಾಗ್ತಾರೆ ಅಂತ ದೇವತೆಗಳು ವರ ಕೊಟ್ಟಿರ್ತಾರೆ. ಯಾರಿಗೆ? ಈ ನಾಗಮಾತೆಗೆ. ಹಾಗಾಗಿ ಮತ್ತೆ ಹನುಮಂತ ದೇವರು ಹೊರಟಿದ್ದೀರೀಗ. ಹಾಗಾಗಿ ಹನುಮಂತ ದೇವರು ಹೊರಟಿದ್ದಾರೆ. ಆದ್ದರಿಂದಾಗಿ
ಹನುಮಂತ ದೇವರು ಇಲ್ಲಿ ಬರ್ತಾರೆ, ಹಾಗಾಗಿ ನೀನು ಇಲ್ಲೇ ಇರು ಅಂತ ಎಲ್ಲ ದೇವತೆಗಳು ಆಶೀರ್ವಾದ ಮಾಡಿ ವರವನ್ನು ಕೊಟ್ಟು ಇರಿಸಿದ್ದಾರೆ ಆಕೆಗೆ, ನಾಗಮಾತೆಗೆ. ಯಾಕೆ? ಜಿಜ್ಞಾಸುಭಿರ ನಿಜಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾತ್ ದೇವಾನಂದ ಯತ ಶ್ರುತಮೇಶು ರಕ್ಷನ್. ಆಗ ತಾವು ಏನು ಮಾಡಿದರು, ಈ ನಾಗಜನಿಯನ್ನು ನೋಡಿ ದೇವತೆಗಳು ವರವಿದೆ, ಆಕಿನ್ನ ಲೆಕ್ಕ ಮಾಡದೇನೆ ಮತ್ತು ಹನುಮಂತ ದೇವರು ದಾಟಿ ಹೋಗಬಹುದಾಗಿತ್ತು. ಅಷ್ಟು ಶಕ್ತಿ ಸಾಮರ್ಥ್ಯಗಳು ಹನುಮಂತ ದೇವರಿಗಿದೆ. ಸಾತ್ವಿಕ ರಾಜಸವಾದ ವಿಘ್ನ ಇದು. ಸಾತ್ವಿಕ ವಿಘ್ನ ಮೈನಾಕ ಬಂದ, ರಾಜಸ ವಿಘ್ನ ಇದು. ಮುಂದೆ ಸಿಂಹಿಕಾ ಬರ್ತಾಳೆ, ತಾಮಸ ವಿಘ್ನ. ಆರಾಮಾಗಿ ದಾಟಿಕೊಂಡು ಹೋಗಬಹುದಾಗಿತ್ತು. ಆದರೆ ದೇವತೆಗಳ ವರ ಇದೆ. ಆ ದೇವತೆಗಳ ವರವಿದೆ, ಆದ್ದರಿಂದಾಗಿ ಶ್ರುತಂ ಏಷು ರಕ್ಷನ್, ಆ ದೇವತೆಗಳ ಮಾತನ್ನು ರಕ್ಷಣೆ ಮಾಡುವುದಕ್ಕಾಗಿ, ದೇವತೆಗಳಿಗೆ ಸಂತೋಷಪಡಿಸುವುದಕ್ಕಾಗಿ, ತಮ್ಮ ಬಲವನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಹನುಮಂತ ದೇವರು ಏನು ಮಾಡಿದರು, ಜಿಜ್ಞಾಸುಭಿ ನಿಜಬಲಂ ತವಭಕ್ಷಮೇತು ಯದ್ಯತ್ವಮಿಚ್ಛಸಿ, ನೀನೇನು ಅಪೇಕ್ಷೆ ಪಡ್ತಿ ಅದೆಲ್ಲ ನನಗೆ ಸಿಗ್ತದೆ ನಿನಗೆ ಅಂತ ದೇವತೆಗಳು ಕೊಟ್ಟ ವರವನ್ನು ದೊಡ್ಡದಾದ ಬಾಯಿಯನ್ನು ತೆಗೆದಿದ್ದಾಳೆ. ಯಾರು? ಆ ಸಿಂಹಿಕ ನಾಗ ಮಾತೆ, ನಾಗಜನನಿ. ಹಾಗಾಗಿ ಹಾಸ್ಯಂ ಪ್ರವಿಶ್ಯ ತೆಗೆದಾಗ ಹನುಮಂತ ದೇವರು ಏನು ವಿಚಾರ ಮಾಡಿದರು, ಏನೂ ಮಾಡದೇನೆ ನೇರವಾಗಿ ಬಾಯಿಯಲ್ಲಿ ಪ್ರವೇಶ ಮಾಡಿಬಿಟ್ರು. ಪ್ರವೇಶ ಮಾಡಿ ಕೂಡಲೇ ಮತ್ತೆ ಹೊರಗೆ ಬಂದುಬಿಟ್ರು. ಹಾಸ್ಯಂ ಪ್ರವಿಶ್ಯ ಸಪದಿ, ಕೂಡಲೇ ಹೊರಗೆ ಬಂದು ಸಪದಿ ಪ್ರವಿನಿಸೃತೋಸ್ಮಾ ದೇವಾನಂದ ಯದುತಃ ಶ್ರುತಮೇಶು ರಕ್ಷನ್. ತಕ್ಷಣದಲ್ಲೇನೆ ಹೊರಗೆ ಬಂದಿದ್ದಕ್ಕೆ ದೇವತೆಗಳಿಗೆ ಸಂತೋಷವಾಯಿತು. ಹನುಮಂತ ದೇವರು ನಮ್ಮ ಮಾತನ್ನು ರಕ್ಷಣೆ ಮಾಡಿದರು, ನಮ್ಮ ಮರ್ಯಾದೆ ಉಳಿಸಿದರು ಅಂತ ದೇವತೆಗಳಿಗೆಲ್ಲ ಸಂತೋಷವಾಯಿತು. ಯಾಕೆಂದರೆ ಲೆಕ್ಕ ಮಾಡದೇನೆ ಹೋಗಬಹುದಾಗಿತ್ತು, ಆದರೆ ನಾವು ಕೊಟ್ಟ ಮಾತನ್ನು ರಕ್ಷಣೆ ಮಾಡಿ ಹನುಮಂತ ದೇವರು ತನ್ನ ಪೌರುಷವನ್ನು ತೋರಿಸಿ ತಾವು ಅಲ್ಲಿಂದ ಹೊರಟರು ಅಂತ ಸಂತೋಷವಾಗಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಮುಂದೆ ಹೋಗ್ತಾ ಇದ್ದಾರೆ. ದೃಷ್ಟ್ವಾ ಸುರಪ್ರಣೀತಾಂ ಬಲಮಸ್ಯ ಚೋಗ್ರಂ ದೇವಾ ಪ್ರತುಷ್ಟೂರವಂ ಸುಮನೋಭಿದೃಷ್ಟ್ಯ ತೈರಾಧತ ಪುನರಸೋ ಯತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿ ದದರ್ಶ ಚ ಸಿಂಹಿಕಾಖ್ಯಂ. ಆಗ ಛಾಯಾಗ್ರಹ ಅಂತ ಸಿಂಹಿಕಾ ಅಂತ ಒಬ್ಬ ಛಾಯಾಗ್ರಹ ರಾಕ್ಷಸಿ. ಅವಳದೇನು ವರ ಅಂತಂದರೆ, ಅವರಿಗೆ ಯಾರ ಮೇಲೆ ಹೋಗುವಾಗ ಯಾರ ಛಾಯೆ ಬೀಳುತ್ತದೋ, ನೆರಳು ಬೀಳುತ್ತದೋ, ಆ ನೆರಳನ್ನು ಮುಟ್ಟಿಬಿಟ್ರೆ ಸಾಕು, ಯಾರ ನೆರಳಿರ್ತದೋ ಅವರು ತಳಗೆ ಬರಬೇಕು. ಆಕಾಶ ಮಾರ್ಗದಲ್ಲಿ ಉಡ್ಡಾನ ಮಾಡುವಂತಹ ಯಾವುದೇ ಪ್ರಾಣಿ, ಮನುಷ್ಯ, ದೇವತೆ ಯಾರೇ ಆಗಿರಲಿ, ಅವರು ಹೋಗುವಾಗ ಅವರ ನೆರಳು ನೀರಿನಲ್ಲಿ ಬೀಳುತ್ತದೆ ಅಥವಾ ತಳಗೆ ಭೂಮಿಯಲ್ಲಿ ಬೀಳುತ್ತದೆ. ಬಿದ್ದಾಗ ಆ ನೆರಳನ್ನು ಅವರನ್ನು ಸ್ಪರ್ಶ ಮಾಡೋ ಕಾರಣ ಇಲ್ಲ, ಅವರನ್ನು ಎಳೆಯೋ ಕಾರಣವಿಲ್ಲ. ನೆರಳನ್ನು ಇಕ್ಕಿ ಮುಟ್ಟಿದರೆ ಸಾಕು, ಆ ವ್ಯಕ್ತಿ ಯಾರ ನೆರಳಿರ್ತದೋ ಆ ವ್ಯಕ್ತಿ ಬಂದು ಬೀಳಬೇಕು, ಆಹಾರನಾಗಬೇಕು. ಇದೇ ಛಾಯಾಗ್ರಹ ಅಂತ ಕರೀತಾರೆ. ಹಾಗಾಗಿ ಆ ಸಿಂಹಿಕೆ ಎನ್ನುವಳು ಛಾಯಾಗ್ರಹ. ಆಕೆಗೆ ವರವಿತ್ತು ಈ ರೀತಿಯಾದ ದೇವಾಹ ಸುಮನೋಭಿದೃಷ್ಟ್ಯ ತೈರಾಧೃತ ಪುನರಸೋ ವಿಯತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿದದರ್ಶ ಚ ಸಿಂಹಿಕಾಖ್ಯಂ ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇಸ್ಯಾಹ ಸಾಮರ್ಥ್ಯಮ ಪ್ರತಿಹತಂ ಪ್ರದತೋ ವಿಧಾತ ಛಾಯಾಂ ಅವಾಕ್ಷಿ ವದಸೌ ಪವನತ್ಮರಸ್ಯ ಸೋಸ್ಯ ಶರೀರ ಮನುವಿಶ್ಯ ವಿಭೇದ ಚಾಶು. ರಾಮಾಯಣ ಹೇಳುತ್ತದೆ, ಆಕೆಗೆ ಎಷ್ಟು ದೊಡ್ಡ ದೇಹ ಇತ್ತು ಅಂತಂದರೆ 30 ಯೋಜನ ಉದ್ದವಾದ ದೇಹ ಸಿಂಹಿಕ ಮತ್ತು 10 ಯೋಜನ ಅಗಲವಾದಂತಹ ದೇಹ. ಉದ್ದ 30, ಅಗಲ 10, ಇಷ್ಟು ದೊಡ್ಡ ದೇಹ ಇತ್ತು. ಅಂತಹ ಸಿಂಹಿಕೆ ಲಂಕಾವನಾಯ ಸಕಲಸ್ಯ ಚ ನಿಗ್ರಹಸ್ಯಾಹ ಸಾಮರ್ಥ್ಯಮ ಪ್ರತಿಹತಂ, ಲಂಕೆಯನ್ನು ರಕ್ಷಣೆ ಮಾಡುವುದಕ್ಕಾಗಿ ತಾನು ಅಲ್ಲೇ ಇದ್ಲು. ಯಾರೇ ಬಂದರೂ ಅವರನ್ನು ಬ್ರಹ್ಮದೇವರ ವರ ಇತ್ತಕ್ಕಿಗೆ ಲಂಕೆಯನ್ನು ರಕ್ಷಣೆ ಮಾಡೋಕ್ಕೆ ಅಲ್ಲೇ ಸಮುದ್ರದಲ್ಲಿ ಇದ್ಲು. ನೆರಳು ಬಿದ್ದರೆ ಸಾಕು, ಆ ನೆರಳಿನಿಂದ ಆ ವ್ಯಕ್ತಿಯನ್ನು ಸ್ವೀಕಾರ ಮಾಡಿ ತಾನು ಆರಾಮಾಗಿ ಇದ್ಲು, ತಿಂತ ಉಂಟ. ಆಗ ಹನುಮಂತ ದೇವರು ಏನು ಮಾಡಿದರು, ಬೇಗನೆ ಅದನ್ನು ತಿಳಿದು ದೊಡ್ಡದಾದ ರೂಪವನ್ನು ತಾಳಿದರು. ಮತ್ತೆ ಆಕಿನೂ ದೊಡ್ಡದಾದ ರೂಪ ತಾಳಿದ್ಲು. ಹಿಂದೆ ನೋಡಿದ್ದೀವಿ ನಾವು.
ನಾಗಜನನಿ ಮಾತೆ ವಾಯುದೇವರು ಎಷ್ಟು ದೊಡ್ಡ ರೂಪ ತಗೋತಾರೋ ಆಕಿನೂ ಅಷ್ಟು ದೊಡ್ಡ ರೂಪ ಬಾಯಿಯನ್ನು ತೆಗೆದ್ಲು. ಕೊನೆಗೆ ಬಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗೆ ಬಂದುಬಿಟ್ಟು, ದೊಡ್ಡ ಬಾಯಿ ತೆಗೆದಾಗ ಅದನ್ನು ಮುಚ್ಚೋದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಈ ಸಣ್ಣದಾದ ರೂಪವನ್ನು ತಾಳಿ ಹೊರಗೆ ಬಂದುಬಿಟ್ರು. ಹಾಗಾಗಿ ಏನು ಸಮಸ್ಯೆ ಆಗಲಿ. ಭೂತ್ವಾ ಬಿಡಾಲ ಸಮಿತೋ ನಿಶತಾಂ ಪುರಿಂಚ ಅಲ್ಲ, ಬಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗೆ ಬಂದಿದ್ದರು. ಇಲ್ಲಿ ಏನು ಮಾಡ್ತಾರೆ, ತಾವು ಆ ಛಾಯಾಗ್ರಹ ಮುಟ್ಟಿದ್ದಕ್ಕಾಗಿ ಹನುಮಂತ ದೇವರು ಸೋಸ್ಯ ಶರೀರಂ. ಈಗ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಲ್ಲ, ದೊಡ್ಡ ಬಾಗಿಲು ಇರ್ತದೆ, ದೊಡ್ಡ ಪೆಟ್ಟಿಗೆ ಇರ್ತದೆ, ಮುಚ್ಚಲಿಕ್ಕೆ ಟೈಮ್ ತಗೋತದೆ. ಅದೇ ಸಣ್ಣ ಪೆಟ್ಟಿಗೆ ಇರ್ತದೆ, ಸಟಕ್ ತೆಗೆದು ಹಾಕಿಬಿಡ್ತೇವೆ. ಹಾಗಿದ್ದಂತೆ ಬಾಯಿ ದೊಡ್ಡದಾಗಿ ತೆಗೆದಾಗ ಒಳಗೆ ಪ್ರವೇಶ ಮಾಡಿ ಹೊರಗೆ ಬಂದುಬಿಟ್ರು. ದೇವತೆಗಳಿಗೆ ಸಂತೋಷಪಡಿಸರು. ನಾಗಜನಿ ಅನುಗ್ರಹ ಮಾಡಿ ಹೊರಗೆ ಬಂದುಬಿಟ್ರು. ಈ ಸಿಂಹಿಕಾ ದೈತ್ಯಳು ಇವಳು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ಒಳಗೆ ಪ್ರವೇಶ ಮಾಡಿ, ಶರೀರದಲ್ಲಿ ಪ್ರವೇಶ ಮಾಡಿ ಕೂಡಲೇ ಶರೀರವನ್ನು ಭೇದಿಸಿ ಹೊರಗೆ ಬಂದಿದ್ದಾರೆ ಹನುಮಂತದೇವರು. ಹಾಗಾಗಿ ಸಾತ್ವಿಕನಾದವನು ಮೇನಾಕ, ರಾಜಸವಾದದ್ದು ಮತ್ತು ನಾಗಜನನಿ ನಾಗಮಾತೆ, ಮತ್ತು ತಾಮಸವಾದಂತಹ ವಿಘ್ನ ಅದು ಯಾರು ಅಂದರೆ ಸಿಂಹಿಕೆ. ಲಂಕೆಯನ್ನು ರಕ್ಷಣೆ ಮಾಡೋದಕ್ಕಾಗಿ ಬ್ರಹ್ಮದೇವರ ವರದಿಂದ ಇದ್ದವಳು. ಅಂಥ ಬ್ರಹ್ಮದೇವರ ವರದಿಂದ ದೃಪ್ತಳಾದಂತಹ ಸಿಂಹಿಕೆಯನ್ನು ಪ್ರವೇಶ ಮಾಡಿ ಅವಳನ್ನು ಶೀಳಿ ತಾನು ಹೊರಗೆ ಬಂದಿದ್ದಾರೆ. ಸೋಶ್ಚ ಶರೀರಂ ಅನುವಿಶ್ಯ ಬಿಭೇದ ಚಾಶು ನಿಸ್ಸೀಮಮಾತ್ಮ ಬಲಮಿತ್ಯ ನಿದರ್ಶಯಾನ. ನಿಸ್ಸೀಮವಾದ ಬಲ ಅದನ್ನು ತಿರುಸೋದಕ್ಕಾಗಿ ಆತ್ಮಂ ಅನುದರ್ಶಯಾನ ಹತ್ವೇವ ತಾಮಪಿ ವಿಧಾತೃವರಾಭಿಗುಪ್ತಾಂ. ವಿಧಾತೃ ಬ್ರಹ್ಮದೇವರು. ಆ ವರದಿಂದ ದೃಪ್ತಳಾದಂತಹ ಆ ಸಿಂಹಿಕೆಯನ್ನು ಕೊಂದು ಹಾಕಿದ್ದಾರೆ. ಇನ್ನು ಮುಂದೆ ಕಾಣುವುದು ಲಂಕೆ. ಆ ಲಂಕಾ ಎಂಥದ್ದು ಅಂತಂದರೆ ಲಂಬೆ ಸಲಂಬ ಶಿಖರೇ ನಿಪಪಾತ ಲಂಕಾ. ದೊಡ್ಡ ಕಂಪೌಂಡ್ಗಳು. ಆ ಕಂಪೌಂಡನ್ನು ದಾಟಿ ಒಳಗೆ ಪ್ರವೇಶ ಮಾಡುವುದೇ ದುಸ್ಸಾಹಸ. ಒಂದನೇದ್ದು, ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಮುದ್ರವನ್ನು ದಾಟಿ ಈ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಸಮುದ್ರವನ್ನು ದಾಟಿ ಲಂಕೆ ಪ್ರವೇಶ ಮಾಡಬೇಕು ಅಂತಂದರೆ ದೊಡ್ಡದಾದ ಶಿಖರಗಳು. ಲಂಬೆ ಸಲಂಬ ಶಿಖರೇ ನಿಪಪಾತ ಲಂಕಾ. ದೊಡ್ಡದಾದಂತಹ ಕಂಪೌಂಡು. ಆ ಕಂಪೌಂಡಿನ ಮೇಲೆ ಹೋಗಿ ನಿಂತಿದ್ದಾರೆ. ಪ್ರಾಕಾರ ರೂಪಕ ಗಿರಾವತ ಸಂಚುಕೂಚ. ಆಗ ವಿಚಾರ ಮಾಡಿದ್ದಾರೆ ಈ ಎಲ್ಲ ದೈತ್ಯರು. ಈಗ ಈ ಹೊತ್ತಿಗೆ ಎಲ್ಲರೂ ಎಚ್ಚರಿರ್ತಾರೆ. ಸ್ವಲ್ಪ ಸಾಯಂಕಾಲ ಹೊತ್ತಾಗಲಿ ರಾತ್ರಿ ಆಗಲಿ ಎಲ್ಲರೂ ತಮ್ಮ ಕೆಲಸವನ್ನು ಊಟ ಉಂಡು ಕುಡಿದು ತಾವು ಬೀಳುತ್ತವೆ. ಬಿದ್ದಾಗ ನಾನು ಪ್ರವೇಶ ಮಾಡಬೇಕು ಅಂತ ಹೇಳಿ ಲಂಕಾ ಸಮುದ್ರವನ್ನು ದಾಟಿ ಬಂದು ತಾವಲ್ಲಿ ನಿಂತು ಸ್ವಲ್ಪ ಹೊತ್ತು ಕಾಯ್ದಿದ್ದಾರೆ. ಆಗ ಆಯಿತು, ಸಮಯವಾದ ಮೇಲೆ ಅಲ್ಲಿ ಲಂಕಾಗೆ ಅಭಿಮಾನಿಯಾದ ಒಂದೊಂದು ಊರಿಗೆ ಅಭಿಮಾನಿ ದೇವತೆ ಅಂತ ಇರ್ತಾರೆ. ಹಾಗಾಗಿ ಆ ಲಂಕೆಗೆ ಅಭಿಮಾನಿಯಾದಂಥ ದೇವತೆ ಯಾರು? ಆಕಿ ಲಂಕಾದೇವಿ. ಆಕಿ ದುರ್ಗಾದೇವಿಯ ಪರಿವಾರದವಳು. ಹಾಗಾಗಿ ದುರ್ಗಾದೇವಿಯ ಪರಿವಾರದವಳು ತಾನೇನು ಮಾಡಿದ್ಲು? ಬಿಡುವುದಿಲ್ಲ ಅಂತ ಹೇಳಿದ್ಲು. ಒಳಗೆ ನಿನ್ನೇನು ಬಿಡುವುದಿಲ್ಲ ನಾನು ಅಂತ ಹೇಳಿದಾಗ ಲಂಬೆ ಸರಂಬ ಶಿಖರೇ ನಿಪಪಾತ ಲಂಕಾ ಪ್ರಾಕಾರ ರೂಪಕೀರಾವತ ಸಂಚಕೂಚ ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರಿಂ ಚ ಪ್ರಾಪ್ಸಂದ ದರಚ ನಿಜ ರೂಪವತಿಂ ಸ ಲಂಕಾಂ ವೃದ್ಧೋ ಅನಯಾ ಅಶ್ವತ ವಿಜಿತ್ಯ ಸ ಜಾಂ ಮುಷ್ಟಿಂ ಪಿಷ್ಟಾಂ ತಯಾನುಮತ ಏವ ವೇಷ ಲಂಕಾಂ. ಬಿಡೋದಿಲ್ಲ ನೀನು ಅಂತ ಹೇಳಿದಾಗ ಮುಷ್ಟಿಯಿಂದ ಅವಳನ್ನು ಕುಟ್ಟಿದ್ದಾಳೆ. ವಾಯುದೇವರು ಕುಟ್ಟಿದ್ದಾರೆ. ಕುಟ್ಟಿ ಜರ್ಜರಿತರಾಗಿ ಮಾಡಿ ಅವರಿಂದ ಅನುಮತಿಯನ್ನು ತೆಗೆದುಕೊಂಡು ಲಂಕೆಯಲ್ಲಿ ಪ್ರವೇಶ ಮಾಡಿದರು. ಬಂದು ಲಂಕೆಯನ್ನು ಸಮುದ್ರವನ್ನು ದಾಟಿ ಶಿಖರದ ಮೇಲೆ ನಿಂತರು. ಸ್ವಲ್ಪ ಹೊತ್ತು ಸಮಯ ಆಗಲಿ ಅಂತ ಕಾಯ್ದರು. ಕಾಯ್ದಾದ ಮೇಲೆ ಒಳಗೆ ಇನ್ನು ಕಂಪೌಂಡ್ ದಾಟಿ ಒಳಗೆ ಪ್ರವೇಶ ಮಾಡಬೇಕಲ್ಲ ಊರಿನಲ್ಲಿ. ಪ್ರವೇಶ ಮಾಡಬೇಕಾದಾಗ ಆ ಊರಿಗೆ ಅಭಿಮಾನಿಯಾದಂತಹ ದೇವತೆ ಒಳಗೆ ಬಿಡುವುದಿಲ್ಲ ಅಂತ ಧಬರಿಸಿದ್ಲು. ಆಗ ಮುಷ್ಟಿಯಿಂದ ಅವಳನ್ನು ಕುಟ್ಟಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆಗಲಿ ಸ್ವಾಮಿ, ಹೋಗಿ ಬನ್ನಿ, ನೀವು ಬಹು ಸಮರ್ಥರು, ನಿಮ್ಮನ್ನು ತಡಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯವಿಲ್ಲ ಅಂತ ಹೇಳಿ ಏನು ಮಾಡಿದ್ದಾರೆ? ತಯಾ ಅನುಮತ ಏವ ವಿವೇಶ ಲಂಕಾಂ. ಅವಳಿಂದ ಅನುಮತಿಯನ್ನು ಪಡೆದು ತಾವು ಒಳಗೆ ಹೋಗಿದ್ದಾರೆ. ಮಾರ್ಗಮಾಣೋ ಬಹಿಶ್ಚಾಂತಹ. ಹೆಂಗೆ ಹೋಗಿದ್ದಾರೆ ಒಳಗಡೆ? ಭೂತ್ವಾ ಬಿಡಾಲ ಸ್ಮಿತ. ಭಾಳ ಹಾರಬೇಕಾದಾಗ
ಮಹೇಂದ್ರ ಪರ್ವತಕ್ಕೆ ನಿಂತು ದೊಡ್ಡ ಪರ್ವತ ಶಿಖರವಾದ ರೂಪವನ್ನು ತಾಳಿದ ಹನುಮಂತ ದೇವರು ನಾಟಕವನ್ನು ಮಾಡೋದಕ್ಕಾಗಿ ಯಾರಿಗೂ ಕಣ್ಣಿಗೆ ಕಾಣಬಾರದಲ್ಲ ಅಂತ ಹೇಳಿ ಬಿಡಾಲ ಸಮೇತ ಬೆಕ್ಕಿನಷ್ಟು ಸಣ್ಣ, ಬಿಡಾಲ ಅಂದರೆ ಬೆಕ್ಕು, ಆ ಬೆಕ್ಕಿನಷ್ಟು ಸಣ್ಣ ರೂಪವನ್ನು ತೆಗೆದುಕೊಂಡು ತಾವು ಲಂಕೆಗೆ ಪ್ರವೇಶ ಮಾಡಿದ್ದಾರೆ. ಮಾರ್ಗಮಾಣ ಬಹಿಷ್ಠಾಂತಹ, ಅಂತಹ ಒಳಗಡೆ ಹೊರಗಡೆ ಹನುಮಂತ ದೇವರು ಗೊತ್ತಿಲ್ಲದೇ ಇದ್ದ ಥರ ಸಂಪಾತಿ ಹೇಳಿದ್ದಾನೆ. ಸ್ವಯಂ ಸರ್ವಜ್ಞರೂ ಇದ್ದಾರೆ, ಎಲ್ಲ ಗೊತ್ತಿದೆ, ಆದರೂ ಏನೂ ಗೊತ್ತಿಲ್ಲ ನನಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹೇಳಿ ಅಂತ ಸಮಾಜಕ್ಕೆ ಲೋಕಕ್ಕೆ ತೋರಿಸುವ ರೀತಿಯಲ್ಲಿ ಹುಡುಕಾಡಿದ್ದಾರೆ, ಆಚೆ ಈಚೆ ಹುಡುಕಾಡಿದ್ದಾರೆ. ಮಾರ್ಗಮಾಣೋ ಬಹಿಷ್ಠಾಂತಹ ಸೋಶೋಕವನಿಕಾತಲೆ ತದರ್ಶುಂಶುಪಾರುಕ್ಷ ಮೂಲ ಸ್ಥಿತಿರಮಾಕೃತಿಂ. ರಾಮಾಯಣ ಭಾಳ ಚಂದೆಲ್ಲ ವರ್ಣನೆ ಮಾಡ್ತದೆ. ಅಲ್ಲಿ ಇಲ್ಲೆಲ್ಲ ಹುಡುಗಾಡ್ತಾರೆ. ಹುಡುಕಾಡೆ ಆದ ಮೇಲೆ ಎಲ್ಲ ದೈತ್ಯರ ರಾಕ್ಷಸರ ಮನೆಗಳಲ್ಲಿ ರೂಮಿನಲ್ಲಿ ಹೋಗಿ ಹೋಗಿ ಹಣಿಕಾಕಿ ನೋಡ್ತಾರೆ, ಇಲ್ಲಿ ಸೀತಾದೇವಿ ಇದ್ದಾಳ, ಇಲ್ಲಿ ಸೀತಾದೇವಿ ಇದ್ದಾಳ, ಇಲ್ಲಿ ಸೀತಾದೇವಿ ಇದ್ದಾಳ ಅಂತ ಎಲ್ಲ ಕಡೆಗೆ ಹುಡುಕಿ ಆದ ಮೇಲೆ ಆ ಅಶೋಕವನಕ್ಕೆ ಹೋಗ್ತಾರೆ. ಶುಂಶುಪಾ ವೃಕ್ಷ, ಆ ಶುಂಶುಪಾ ವೃಕ್ಷದ ತಳಗೆ ಸೀತಾದೇವಿ ಕೂತಿರ್ತಾಳೆ. ಅವಳನ್ನು ಕಾಯಬೇಕು ಅಂತ ಕಾವಲುಗಾರರು ಕಾಯ್ತಾ ಕೂತಿರ್ತಾರೆ. ಅವರು ತಿಂದು ಕುಡಿದು ಮಲಿಗೆ ಆದ ಮೇಲೆ ಸೀತಾದೇವಿಯನ್ನೇ ಮಾತನಾಡಿಸ್ತಾರೆ. ಸೀತಾದೇವಿ ಮಾತನಾಡಿಸಿದರೆ ಸೀತಾದೇವಿ ನಂಬೋದೇ ಇಲ್ಲ. ನಾನು ಹನುಮಂತ ರಾಮನ ದೂತ, ನಿನ್ನ ಸಲಕ್ಕೆ ಬಂದಿದ್ದೇನೆ, ರಾಮದೇವರು ಹೇಳಿ ಕಳಿಸಿದ್ದಾರೆ, ಎಲ್ಲ ಮಾತುಗಳನ್ನು ಕೇಳಿಸೋದಿಲ್ಲ. ಯಾಕಂದರೆ ಎಲ್ಲ ಪ್ರಯಾಸವನ್ನು ಬೇರೆ ಬೇರೆ ರೂಪಗಳಿಂದ ರಾವಣ ಸೀತೆಯನ್ನು ಒಲಿಸುವುದಕ್ಕಾಗಿ ಎಲ್ಲ ಪ್ರಯಾಸವನ್ನು ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಈ ಯಾವ ಪ್ರಯಾಸವೂ ಕೂಡ ಆಕೆ ಒಪ್ಪುವುದೇ ಇಲ್ಲ. ಕೊನೆಗೆ ನರಲೋಕ ಇದನ್ನೆಲ್ಲ ಹನುಮಂತ ದೇವರು ಹುಡುಕಿದಂತೆ ನಾಟಕ ಮಾಡುವುದೇನು, ಎಲ್ಲ ಕೋಣಿಗಳಿಗೆ ಹೋಗಿ ಸೀತಾದೇವಿ ಇದ್ದಾಳಂತ ಅನ್ನೋದೇನು, ಸೀತಾದೇವಿ ಹನುಮಂತ ಅಂತ ಸ್ಪಷ್ಟವಾಗಿ ಹೇಳಿದ ಮೇಲೂ ಸೀತಾದೇವಿ ಹನುಮಂತನನ್ನು ಗುರುತಿಸಿಕೊಳ್ಳದೇ ಇದ್ದಂತೆ ಇರುವುದೇನು, ಏನಿದೆಲ್ಲ ಯಾಕೆ ಮಾಡ್ತಾರೆ ಹೀಗೆ ಅಂತ ಕೇಳಿದರೆ ಬಹಳ ಮಹತ್ವದ ಮತ್ತೊಂದು ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯರು. ಅದನ್ನು ಟಿ ವಿಯಲ್ಲಿ ಹಾಗೆ ತೋರಿಸಿರ್ತಾರೆ, ಹನುಮಂತ ದೇವರು ಅಜ್ಞಾನಿಗಳು ಅಂತ ನಾವು ತಿಳಿದು ಬರ್ತೇವೆ. ಹಾಗಲ್ಲ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ನಾವು ಮರ್ತು ಹೋಗಿದ್ದರೆ ಅಥವಾ ನಾವು ಅಭ್ಯಾಸ ಮಾಡಿದ್ದು ಗಟ್ಟಿ ಉಳಿಬೇಕು ಅಂತಾದರೆ ಹನುಮಂತ ದೇವರ ಸ್ಮರಣೆ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅದರೊಳಗೆ ಮೊಟ್ಟ ಮೊದಲಿಗೆ ಇದ್ದದ್ದು ಯಾವುದು? ಬುದ್ಧಿರ್ಬಲಂ, ಆಮೇಲೆ ಬಲ, ಯಶಃ, ಧೈರ್ಯಂ, ನಿರ್ಭಯತ್ವಂ, ಅರೋಗತ, ರೋಗ ಬರದೇ ಇದ್ದಂತೆ, ಧೈರ್ಯ ಬರುವಂತೆ, ಯಶಸ್ಸು ಸಿಗುವಂತೆ, ಕೀರ್ತಿ ಸಿಗುವಂತೆ, ಎಲ್ಲದಕ್ಕೂ ಪ್ರಾರ್ಥನೆ. ಅದರೊಳಗೆ ಮೊಟ್ಟ ಮೊದಲೇ ಇದ್ದ ಗುಣ ಯಾವುದು? ಬುದ್ಧಿ. ಆ ಬುದ್ಧಿಗೆ ಅಭಿಮಾನಿಯಾದಂತಹ ದೇವತೆನೇ ಹೀಗೆ ಅಬುದ್ಧಿ ಎದ್ದವರಂತೆ ಏನೂ ಗೊತ್ತಿಲ್ಲದೆ ಇದ್ದಂತೆ ತಿರುಗಾಡಿಬಿಟ್ರೆ ಏನು ಬರಬೇಕು? ಯಾಕೆ ಹೀಗೆ ಮಾಡಿದರು? ಸೀತಾದೇವಿ ಜಗನ್ಮಾತೆ, ಅವಳು ಕೂಡ ಹನುಮಂತ ನಾನು ಹನುಮಂತ ನಾನು ಹನುಮಂತ ಅಂತ ಬೇಕಾದಷ್ಟು ಬಾರಿ ಹೇಳಿದರು. ಹನುಮಂತ ದೇವರನ್ನು ನಂಬಲೇ ಇಲ್ಲ ಹನುಮಂತ ಅಂತ ಹೇಳಿ. ಇಬ್ಬರು ಪರಸ್ಪರ ಏನು ಮಾಡಿದ್ರು ಇದು ಅಂತಂದರೆ, ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಸ ರುದ್ಗದಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ. ಇದೆಲ್ಲ ಮಾಡುವುದು ನಾಟಕವೇ. ಹನುಮಂತ ದೇವರು ನಾಟಕ ಮಾಡ್ತಾ ಇದ್ದಾರೆ, ಸೀತಾದೇವಿಯೂ ನಾಟಕ ಮಾಡ್ತಾ ಇದ್ದಾಳೆ, ರಾಮಚಂದ್ರ ದೇವರು ನಾಟಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಟಕದಲ್ಲಿ ಪಾತ್ರವನ್ನು ತಾಳಿದ ನಾವು ಮುಖ್ಯ ಪಾತ್ರಾಭಿನಯನ ಮಾಡುವಂತಹ ಯಾರು ರಾಮಚಂದ್ರ ದೇವರಿದ್ದಾರಲ್ಲ, ಆ ರಾಮಚಂದ್ರ ದೇವರ ಮನಸ್ಸನ್ನು ಸೀತಾದೇವಿಯೂ ತಿಳಿದುಕೊಂಡಿದ್ದಾಳೆ, ರಾಮಚಂದ್ರ ದೇವರು ತಿಳಿದಿದ್ದಾರೆ. ಹಾಗಾಗಿ ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಮ್ ಅಂತ ನಾವೇನು ಕೇಳಿದ್ವಿ 5ನೇ ಅಧ್ಯಾಯದಲ್ಲಿ, ಆ ಮಾತನ್ನೇ ನಡೆಸಿಕೊಂಡು ಬರ್ತಾ ಇದ್ದ ರಾಮಚಂದ್ರ ದೇವರು ಹೇಗೆ ನಾಟಕ ಮಾಡ್ತಾರೋ ಆ ನಾಟಕಕ್ಕೆ ಅನುಗುಣವಾಗಿ ನಾಟಕವನ್ನು ನಾನೂ ಮಾಡಬೇಕು ಅಂತ ಹೇಳಿ ಸೀತಾದೇವಿ ಅನುಸರಿಸಿದ ಮಾರ್ಗವನ್ನೇ ಹನುಮಂತ ದೇವರು ಕೂಡ ರಾಮಚಂದ್ರ ದೇವರ ಮನಸ್ಸನ್ನು ತಿಳಿದುಕೊಂಡು ಹಾಗೆ ನಾಟಕ ಮಾಡ್ತಾ ಇದ್ದಾರೆ. ಹೊರತು ಅವರಿಗೆ ಗೊತ್ತಿದ್ದಿಲ್ಲ ಅಂತಿಲ್ಲ. ಹನುಮಂತ ದೇವರು ಸೀತಾದೇವಿಗೆ ಗೊತ್ತಿಲ್ಲ ಅಂತಿಲ್ಲ, ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹನುಮಂತನಿಗೆ ಗೊತ್ತಿಲ್ಲ ಅಂತಿಲ್ಲ. ಹುಡುಕಿದ್ರು ಸುಮ್ಮನೆ ನಾಟಕ ಮಾಡೋದಕ್ಕಾಗಿ. ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ ತಾದಕ್ ಚೇಷ್ಟಾ ಸಮೇತಾಯೈ ಅಂಗುಲೀಯ ಮದಾತ್ತತಃ. ಆಗ ರಾಮಚಂದ್ರ ದೇವರ ಕೊಟ್ಟಿದ್ದ ಅಂಗುಲಿಯನ್ನು ತೆಗೆದು ತೋರಿಸಿದಾಗ ಆಗ ನಂಬಿತು, ಆಗ ವಿಶ್ವಾಸ ಬಂತು. ಓ, ಇದು ರಾಮನ ಅಂಗುಲಿ, ಇದು ಇಲ್ಲಿ ಮೋಸ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ರಾಕೃತವಾದಂತಹ ಸಚ್ಚಿದಾನಂದ ವಿಗ್ರಹ ಪರಮಾತ್ಮ ಅವನು ತೊಟ್ಟಿದ ಅಂಗುಲಿ ಇದು, ಇಲ್ಲಿ ಮೋಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹನುಮಂತ ಅಂತ ನಮ್ಮ ಶಿಷ್ಯ ಇವನು, ನಮ್ಮ ಭಕ್ತ ಇವನು ಅಂತ ಹೇಳಿ ತಾನು ಆಶೀರ್ವಾದವನ್ನು ಮಾಡಿದ್ದು. ಹನುಮಂತ ದೇವರು ನಮಸ್ಕಾರ ಮಾಡ್ತಾರೆ. ಸೀತಾಯ ಯಾನಿ ಚೇವಾಸನ್ ಆಕೃತಿ ಸ್ಥಾನಿ ಸರ್ವಶಃ ಮಾತು ಆಗ್ತದೆ. ಅವಾಗೆಲ್ಲ
ತಾನು ಹೋಗಬೇಕು. ಹನುಮಂತ ದೇವರು ಸೀತಾದೇವಿಯನ್ನು ಭೇಟಿಯಾಯಿತು, ನಮಸ್ಕಾರ ಆಯಿತು, ದರ್ಶನ ಆಯಿತು, ರಾಮದೇವರ ಕೊಟ್ಟಿದ್ದ ಅಂಗುಲಿಯನ್ನು ಹನುಮಂತ ದೇವರು ಕೊಟ್ಟಿದ್ದಾಯಿತು. ಹೋಗಬೇಕು ಅಂತಂದಾಗ ನನ್ನ ಗುರುತಿಗಾಗಿ ಮತ್ತು ರಾಮಚಂದ್ರ ದೇವರಿಗೆ ಇದನ್ನು ಒಪ್ಪಿಸು ಅಂತ ಹೇಳಿ ಚೂಡಾಮಣಿಯನ್ನು ತೆಗೆದುಕೊಡ್ತಾರೆ ಸೀತಾದೇವಿ. ಯಾರ ಕೈಗೆ? ಹನುಮಂತ ದೇವರಿಗೆ ಚೂಡಾಮಣಿಯನ್ನು ಕೊಡ್ತಾಳೆ. ಪ್ರಶ್ನೆ ಬರ್ತದೆ, ವನವಾಸಕ್ಕೆ ಬಂದಾಗ ಯಾವ ಆಭರಣಗಳೇ ಇರೋದಿಲ್ಲ, ಅದಕ್ಕಾಗಿ ಇದು ವನವಾಸ, ಮತ್ತಿಲ್ಲೆಲ್ಲಿ ಚೂಡಾಮಣಿ ಸಿಗ್ತದೆ ಸೀತಾದೇವಿಗೆ ಅಂತ ಕೇಳಿದರೆ, ವನವಾಸಕ್ಕೆ ಹೋಗಬೇಕಾದಾಗ ಯಾವ ಆಭರಣಗಳು ಇರಬಾರದು ಅಂತನ್ನುವ ನಿಯಮ ನಿರ್ಬಂಧನೆ ಕೇವಲ ರಾಮನಿಗೆ ಮಾತ್ರ, ಸೀತಾದೇವಿಗೆ ಇರೋದಿಲ್ಲ. ಸೀತಾದೇವಿ ತಾನೇ ಇಚ್ಛೆಪಟ್ಟು ಹೋದದ್ದು. ರಾಮ ವನವಾಸಕ್ಕೆ ಹೋಗಬೇಕು ಅಂತ ಇಷ್ಟೇ ಮಾತೇ ಹೊರತು ಸೀತಾದೇವಿ ಲಕ್ಷ್ಮಣ ಹೋಗಬೇಕು ಅಂತ ಏನು ಮಾತಿದ್ದಿದ್ದಿಲ್ಲ, ತಾವು ಬಯಸಿ ಬಂದದ್ದು. ಹಾಗಾಗಿ ಎಲ್ಲ ಆಭರಣಗಳನ್ನು ತೊಟ್ಟಿಕೊಂಡು ಸೀತಾದೇವಿ ಹೊರಗೆ ಬಂದಿದ್ದಾಳೆ, ವನವಾಸಕ್ಕೆ ಬಂದಿದ್ದಾಳೆ. ಹೌದ್ರಿ, ನಿಜ. ಸೀತಾದೇವಿ ಎಲ್ಲ ಆಭರಣ ಸಮೇತಳಾಗಿ ವನವಾಸಕ್ಕೆ ಬಂದಿದ್ದಾಳೆ, ನಿಜ. ಆದರೆ ನಿಜವಾದ ಸೀತಾದೇವಿ ಎಲ್ಲಿದ್ದಾಳೆ? ನೀವೇ ಹೇಳಿದ್ದೀರಿ, ಸೀತಾಕೃತಿ ಇದು, ಸೀತಾಕೃತಿ, ನಿಜವಾದ ಸೀತೆಯಲ್ಲಿದು. ಸೀತಾದೇವಿ ಕೈಲಾಸಕ್ಕೆ ಹೋಗಿಬಿಟ್ಟಿದ್ದಾಳೆ. ಅಲ್ಲಿ ಪಾರ್ವತಿ ಮತ್ತು ರುದ್ರದೇವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅಲ್ಲಿದ್ದಾಳೆ. ಇಂದ್ರದೇವರು ಇಲ್ಲಿ ಆವಿಷ್ಟರಾಗಿದ್ದಾಳೆ. ಅಗ್ನಿದೇವರ ಮಗಳು ವೇದವತಿ ಇಲ್ಲಿದ್ದಾಳೆ. ಸೀತಾದೇವಿಯ ಸನ್ನಿಧಾನ ಇದೆ ಅಷ್ಟೇ ಹೊರತು ನಿಜವಾದ ಸೀತಾದೇವಿನೇ ಅಲ್ಲ ಅಂತಂದ ಮೇಲೆ ಈ ಆಭರಣಗಳು ಎಲ್ಲಿಂದ ಬರುತ್ತದೆ? ಬಂದರೂ ಬೇರೆ ಆಭರಣ ಇರ್ತದೆ, ಸೀತಾದೇವಿಯ ಆಭರಣನೇ ಇರೋದಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು ಮಹತ್ವದ ಉತ್ತರವನ್ನು ಕೊಡ್ತಾರೆ. ಸೀತಾಯ ಯಾನಿ ಚೇವಾಸನ್ ಆಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ನೇವ ಸಂಸ್ಥಥೇವ ಚ. ನೋಡ್ರಿ ಮಾತು ನೋಡ್ರಿ, ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ಎಲ್ಲರೂ. ಸೀತಾದೇವಿ ನಿಜವಾದ ಸೀತಾದೇವಿ ಅಲ್ಲ, ಆದರೆ ಸೀತಾದೇವಿ ಹೋಗಬೇಕಾದಾಗ ಈ ಆಕೃತಿಯನ್ನು ಬಿಟ್ಟು ಹೋದಳಲ್ಲ ಸೀತಾದೇವಿ. ನನ್ನ ಥರಾನೇ ಒಂದು ಆಕೃತಿಯಲ್ಲಿ ಇರಲಿ, ಅದರಲ್ಲಿ ಇಂದ್ರದೇವಿ ಆವೇಶನಾಗಲಿ, ಅಗ್ನಿದೇವರು ತನ್ನ ಮಗಳನ್ನು ಇಟ್ಲು, ಸೀತಾದೇವಿಯ ಸನ್ನಿಧಾನ ಬಂತು. ಆದರೆ ಸೀತಾದೇವಿಯ ಕೇವಲ ನೋಡುವುದಕ್ಕೆಟ್ಟೆ ಸೀತಾದೇವಿ ಅಲ್ಲ, ಆಭರಣಗಳು ಸೀತಾದೇವಿಯಂತೆ ಇತ್ತು. ಆಯಾ ಪ್ರಕಾರದ ಆಭರಣಗಳು ಸೀತಾದೇವಿದೇ ಇತ್ತು. 2 ಆಭರಣಗಳಾದವು. ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ನೇವ ಭೂಷಣಾನಿ ಆಸನ್ ತಥೈವ ಭೂಷಣಾನಿ ಆಸನ್. ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ನೇವ ಸಂಸ್ಥಥೇವ ಚ. ಭೂಷಣಾನಿ ತಾನ್ನೇವ ಆಸನ್ ತಥೇವ ಭೂಷಣಾನಿ ಆಸನ್. ಅಂದರೆ ಏನರ್ಥ? ಚೂಡಾಮಣಿ, ಮೂಗ್ಬಟ್ಟು, ಕಂಕಣ, ಸರ, ಹಾರ ಇವೆಲ್ಲವೂ ಇದ್ದವು. ಸೀತಾದೇವಿಗೆ ಏನೇನಿತ್ತೋ ಅದೆಲ್ಲ ಆಭರಣಗಳು ಸೀತಾ ಆಕೃತಿಗೂ ಇತ್ತು ಮತ್ತು ಅದೇ ರೀತಿಯಾದ ಡಿಸೈನಲ್ಲಿ ಇತ್ತು. ಇದು ಮಹತ್ವದ್ದು. ಸೀತಾದೇವಿ ಹಾಕಿಕೊಂಡ ಆಭರಣಗಳು ಇದ್ದವು, ಅದೇ ಡಿಸೈನಿನ ಆಭರಣಗಳೂ ಇದ್ದವು. ಹಾಗೆ ಇದ್ದಿದ್ದಿಲ್ಲ. ಮೂಗ್ಬಟ್ಟು ಅಂದರೆ ಅದೇ ಮೂಗ್ಬಟ್ಟು ಇತ್ತು, ಅದೇ ಡಿಸೈನ್ ಆದ ಮೂಗ್ಬಟ್ಟು ಇತ್ತು. ಚೂಡಾಮಣಿ ಅದೇ ಚೂಡಾಮಣಿ ಇತ್ತು, ಅದೇ ಡಿಸೈನ್ ಇದ್ದ ಚೂಡಾಮಣಿ ಇತ್ತು. ಹಾಗಾಗಿ ವ್ಯತ್ಯಾಸವಾಗಲಿಲ್ಲ. ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ನೇವ ಸಂಸ್ಥಥೇವ ಚ. ಅಥ ಚೂಡಾಮಣಿಂ ದಿವ್ಯಂ. ದಿವ್ಯವಾದ ಚೂಡಾಮಣಿಯನ್ನು ರಾಮಚಂದ್ರ ದೇವರಿಗೆ ಮುಟ್ಟಿಸುವಂತ ಹೇಳಿ ದದೌ ಆ ಸೀತಾದೇವಿಯು ಹನುಮಂತನ ಕೈಯಲ್ಲಿ ಕೊಟ್ಟಳು. ಯದ್ಯಪಿ ಏತನ್ನ ಪಶ್ಯಂತಿ ನಿಶಾಚರ ಗಣಾಸ್ತುತಿ. ಅಲ್ರಿ, ಇದನ್ನೆಲ್ಲ ನಾಟಕ ಯಾರು ಸಲಹೆ ಮಾಡ್ತೀರಿ ನೀವು ರಾತ್ರಿ ಹೊತ್ತಿಗೆ? ಸೀತಾದೇವಿ ಹನುಮಂತನು ಪರಸ್ಪರ ವಾರ್ತಾಲಾಪವಾಯಿತು. ಹನುಮಂತ ಅಂತ ನಾನು ನಿನ್ನ ದಾಸ, ನಿನ್ನ ದೂತ, ನಿನ್ನ ಶಿಷ್ಯ, ರಾಮಚಂದ್ರ ದೇವರ ಭಕ್ತ ಅಂತೆಲ್ಲ ಮಾತನಾಡ್ತಾಳೆ. ಸೀತಾದೇವಿ ನಂಬುವುದಿಲ್ಲ. ಕೊನೆಗೆ ರಾಮನ ಅಂಗುಲಿಯನ್ನು ತೋರಿಸಿದಾಗ ಒಪ್ತಾಳೆ. ಎಲ್ಲರೂ ಮಲಗಿದಾದ ಮೇಲೇ ಹನುಮಂತ ದೇವರು ಪ್ರವೇಶ ಮಾಡಿದರು. ಎಲ್ಲ ಕಡೆಗೆ ಆಚೆ ಈಚೆ ಹುಡುಕಾಡಿದರು. ಎಲ್ಲರೂ ಮಲಗಿದಾಗ ನಾಟಕ ಯಾರು ಸಲುವಾಗಿ ಮಾಡಬೇಕು ಇವರು? ಈಗ ನೀವೆಲ್ಲರೂ ಇದ್ದೀರಿ, ನಾ ಪಾಠ ಹೇಳ್ತಾ ಇದ್ದೀನಿ. ಯಾರು ಇಲ್ಲದೇನೇನೆ ಹಾಗೆ ಪಾಠ ಒದರ್ತಾ ಹೋಗ್ಬೇಕಾ? ಹಾಗಾಯ್ತಲ್ಲ ಹನುಮಂತ ದೇವರು ಸೀತಾದೇವಿ ಮಾಡಿದ ಕೆಲಸ. ಎಲ್ಲರೂ ಮಲಗಿದ್ದಾರೆ ತಾನೆ, ರಾತ್ರಿ ಆಗಿದೆ. ಹೌದು,
ಹುಡುಕಾಡಿದ್ದು ಯಾಕೆ ಮಾಡಬೇಕು? ರಾತ್ರಿ ಆಗಿದೆ, ಸೀತಾದೇವಿ ಎಲ್ಲಿದ್ದಾಳು ಗೊತ್ತಿದೆ, ಹನುಮಂತ ದೇವರು ಬರಬೇಕು, ಭೇಟಿ ಆಗಬೇಕು. ಸೀತಾದೇವಿ, ಓ ಹನುಮಂತ ಬಂದಿಯಾ, ಚಲೋ ಆಯಿತು, ಏನು ಸುದ್ದಿ ತಂದೀಪ ಅಂತ ಪರಸ್ಪರ ಮಾತನಾಡ್ಕೋಬೇಕು, ಹೊರಟು ಬಿಡಬೇಕು. ಅದು ಬಿಟ್ಟು ರಾತ್ರಿ ಕಾಲದಲ್ಲಿ ಯಾರೂ ಇಲ್ಲ, ಅಂಥ ಕಾಲದಲ್ಲಿ ಇವರು ಸುಮ್ಮನೆ ಹುಡುಕಾಡಿದಂತೆ ನಾಟಕ ಮಾಡೋದೇನು? ಸೀತಾದೇವಿಯು ಹನುಮಂತನ ಪರಿಚಯ ಇಲ್ಲದೆ ಇದ್ದಂತೆ ತೋರಿಸುವುದೇನು? ಆಮೇಲೆ ರಾಮನ ಅಂಗುಲಿಯನ್ನು ತೋರಿಸಿದ ಮೇಲೆ, ಓ ಹೌದು ರಾಮ ಇವನು, ಅಂಗುಲಿನ ಅವಂದು ಇದು ಅಂತ ಹೇಳಿ ಗುರುತು ಮಾಡಿಕೊಂಡು ಕಣ್ಣೀರು ಹಾಕಿ ಸುರಿಸಿ ಎಲ್ಲ ನಾಟಕ ಮಾಡು. ಯಾರ ಸಲುವಾಗಿ, ಯಾರು ನೋಡ್ತಾರೆ ಅಂತ ನಾಟಕ ಮಾಡಬೇಕು? ಯದ್ಯಪಿ ಏತನ್ನ ಪಶ್ಯಂತಿ ನಿಶಾಚರ ಗಣಾಸ್ತುತೆ, ಈ ನಿಶಾಚರ ಗಣಗಳು ರಾಕ್ಷಸರು ಯಾರೂ ನೋಡೋದೇ ಇಲ್ಲ. ಅಂದಮೇಲೆ ಯಾಕೆ ಮಾಡಿದ್ರಿದು ಅಂತಂದರೆ, ಯಾಕೆ ಮಾಡಿದ್ರೆ ಹೇಳ್ತೀನಿ ಕೇಳಿ. ದಿಲೋಕಚಾರಿಣ, ಆಕಾಶದಲ್ಲಿ ಮೇಲೆ ಭಾಗದಲ್ಲಿ ಈ ಹನುಮಂತ ದೇವರ ಲಕ್ಷ್ಮೀದೇವಿಯ ನಾಟಕವನ್ನು ನೋಡಲಿಕ್ಕೆ ದೇವತೆಗಳೇ ನಿಂತಿದ್ದಾರೆ. ದೇವತೆಗಳಿಗೆಲ್ಲ ಸಂತೋಷ ಆಗ್ತಾ ಇದೆ. ಈಗ ನಾವು ಒಂದು ಪಿಕ್ಚರನ್ನು, ಒಂದು ನಾಟಕವನ್ನು ನೋಡ್ತಾ ಇರ್ತೇವೆ. ಅವ 10 ಮಂದಿಗೆ ಒಬ್ಬನೇ ಹೊಡಿತಾನೆ. ಅವನಿಗೆ ಶಕ್ತಿ ಇರ್ತದ? ಆದರೂ ನಾವು ಹುರುಪಾಗ್ತೇವೆ, ಹೊಡೆದು ಇಷ್ಟು ಮಂದಿಗೆ ಅಂಥೇಳಿ. ಅವ ನಮಗೆ ತೋರಿಸುವುದಕ್ಕಾಗಿ ಹಾಗೆ ನಾಟಕ ಮಾಡ್ತಾರೆ. ರಾಮನ ಪಾತ್ರವನ್ನು ವಹಿಸಿರ್ತಾನೆ, ಅವನೇ ರಾಮ ಇರೋಂಗಿಲ್ಲ, ಆದರೂ ಅಷ್ಟು ಚೆನ್ನಾಗಿ ಮಾಡಿದ ಅಂತ ನಾವು ಸಂತೋಷ ಪಡ್ತೇವೆ. ಇದು ಸ್ವಯಂ ಸೀತಾದೇವಿ, ಸ್ವಯಂ ರಾಮದೇವರು ಎಲ್ಲ ಸರ್ವಜ್ಞರಾದವರಿಗೆ. ಈಗ ನೋಡ್ರಿ, ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಏನೂ ಬರೋದಿಲ್ಲಲ್ಲ ಯಾರಿಗೆ, ಅವರು ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಭಾಳ ಎಲ್ಲರಿಗೆ ಭಾಳ ಏನಾದ್ರು ಬಂದಿರ್ತದಲ್ಲ, ಅವರು ಏನು ಮಾತನಾಡೋದಿಲ್ಲ. ಅರ್ಧಮರ್ಧ ಬಂದವರಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸರ್ವಜ್ಞಳಾದಂತಹ ಲಕ್ಷ್ಮೀದೇವಿ, ಸರ್ವಜ್ಞರಾದ ದೇವರ ಆಶೀರ್ವಾದದಿಂದ ಸರ್ವಜ್ಞರಾದ ಹನುಮಂತ ದೇವರು, ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದ್ದವರು ಹೀಗೆ ನಾಟಕ ಮಾಡೋದು ಬಹಳ ಕಠಿಣ. ಕಠಿಣ ಅಂತಂದರೆ, ಬಂದವರು ನಾಟಕ ಮಾಡೋದು ಬಹಳ, ಏನೂ ಜ್ಞಾನ ಇಲ್ಲ ಅಂತಿದ್ದವರು ಜ್ಞಾನ ಇಲ್ಲ ಅಂತ ಇರ್ತಾರೆ. ಎಲ್ಲ ಬಂದವರಿಗೆ ಏನೂ ಬಂದಿಲ್ಲ ಅಂತ ತೋರಿಸೋದು ಅದೊಂದು ದೊಡ್ಡದು ಜವಾಬ್ದಾರಿ ಇರ್ತದೆ. ಅಂಥದ್ದು ಮಾಡಿದ್ದು ಯಾಕೆ ಅಂದರೆ ದೇವತೆಗಳಿಗೆ ಸಂತೋಷ ಪಡೋದು. ಇಷ್ಟು ಸರ್ವಜ್ಞರಾದ ಹನುಮಂತ ದೇವರಿಗೆ ನಾಟಕ ಮಾಡ್ತಿದ್ದಾರೆ, ಎಷ್ಟು ಚಂದ ನಾಟಕ ಮಾಡ್ತಾ ಇದ್ದಾರಲ್ಲ, ಏನೂ ಗೊತ್ತಿಲ್ಲದೆ ಇದ್ದಂತೆ ಎಲ್ಲ ಕಡೆ ಹುಡುಕ್ತಾ ಇದ್ದಾರಲ್ಲ, ಅದರಂತೆ ಅನುವರ್ತನೆ ಮಾಡಿ, ಹನುಮಂತ ಭಾಳ ನಾಟಕ ಮಾಡಬೇಡ ಬಾಯಿಲ್ಲ, ನನಗೆ ಗೊತ್ತದ ನೀ ಯಾರು ಅಂತೇಳಿ ಅಂತ ಹೇಳಿ ಸೀತಾದೇವಿ ಹನುಮಂತನ ಗುರುತು ಮಾಡಿಕೊಂಡು ಆ ನಾಟಕ ಭಂಗ ಮಾಡಲಿಕ್ಕೆ ಬರ್ತಿತ್ತು. ಹಾಗೂ ಮಾಡಲಿಲ್ಲ ಸೀತಾದೇವಿ. ಅವ ನಾಟಕ ಮಾಡುವಂತೆ ತಾನು ಅನುವರ್ತನೆ ಮಾಡಿ ಆ ನಾಟಕವನ್ನು ಪೂರ್ಣ ಮಾಡಿದ್ಲು. ಇದನ್ನು ನೋಡಿ ದೇವತೆಗಳು ಸಂತೋಷಪಟ್ಟರು. ಓ, ಎಷ್ಟು ಚಂದ ನಾಟಕ ಮಾಡ್ತಾ ಇದ್ದಾರೆ ತಾಯಿ ಮಗ ಇಬ್ಬರು ಸೇರಿ ಅಂತ ಹೇಳಿ ದೇವತೆಗಳಿಗೆ ಸಂತೋಷವಾಯಿತು. ದಿಲೋಕಚಾರಣ ಸರ್ವೇ ಪಶ್ಯಂತ್ ಋಷಯೈವ ಚ, ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ, ಇವರಿಗೆಲ್ಲ ಸಂತೋಷಪಡಿಸಿದ್ದಾರೆ. ಇಡೀ ಸುಂದರಕಾಂಡ ಆದ್ಯಂತವಾಗಿ ಹನುಮಂತ ದೇವರ ಮಹಿಮೆ ತುಂಬಿ ತುಂಬಿ ಹೋಗಿದೆ. ಇಡೀ ರಾಮಾಯಣದಲ್ಲೇ ಹನುಮಂತ ದೇವರಿದೆ, ರಾಮ ಹನುಮಂತ ಇಡೀ ರಾಮಾಯಣ. ಅದರಲ್ಲಿ ಸುಂದರಕಾಂಡದಲ್ಲಿ ಮಾತ್ರ ಒಂದೊಂದು ಅಕ್ಷರಗಳು, ಒಂದೊಂದು ಸನ್ನಿವೇಶ, ಒಂದೊಂದು ಸನ್ನಿಧಾನ ಎಲ್ಲವೂ ಹನುಮಂತ ದೇವರು, ಹನುಮಂತ ದೇವರು, ಹನುಮಂತ ದೇವರು. ಹಾಗಾಗಿ ಸಕಲ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ಅತ್ಯಂತ ಸಮರ್ಥವಾದಂತಹ ಸ್ತೋತ್ರ ಮಂತ್ರ ಅಂದರೆ ಅದು ಸುಂದರಕಾಂಡ. ಆಪತ್ತು ಬಂದಿತ್ತು, ವಿಪತ್ತು ಬಂದಿತ್ತು, ಕೆಲಸ ಆಗಬೇಕಾಗಿತ್ತು, ಏನಾದರೂ ಯಶಸ್ಸು ಕೀರ್ತಿಗಳು ಲಭಿಸಬೇಕಾಗಿತ್ತು, ಅಥವಾ ಏನೋ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾಗಿತ್ತು, ಹೇಗೆ ಪುಣ್ಯಾವಚನಾದಿ ಕರ್ಮಗಳನ್ನು ಮಾಡಿ ಹೋಗ್ತೀವಲ್ಲ, ಹಾಗೆ ಈ ಸ್ತೋತ್ರವನ್ನು, ಈ ಮಂತ್ರವನ್ನು ಅಂದು ಹೋಗಬೇಕು. ಕಷ್ಟ ಬಂದಾಗೂ ಅನ್ಬೇಕು, ಒಳ್ಳೆಯ ಕೆಲಸಕ್ಕೂ ಅನ್ಬೇಕು, ಯಾವುದಕ್ಕಾದರೂ ಸುಂದರಕಾಂಡವನ್ನು ಅಂದರೆ ಎಲ್ಲ ಯಶಸ್ಸು ಕೀರ್ತಿ ಅಪಜಯ ಮೊದಲಾದಂಥವು ಸಿಗ್ತವೆ. ಅಪಜಯ ಹೋಗ್ತದೆ, ಯಶಸ್ಸು ಸಿಗ್ತದೆ, ಕೀರ್ತಿ ಸಿಗ್ತದೆ, ಜಯ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಸರ್ವಾರಿಷ್ಟ ಪರಿಹಾರಕ, ಸರ್ವಾಭೀಷ್ಟಪ್ರದ. ವಿಷ್ಣು ಸಹಸ್ರನಾಮ, ದುರ್ಗಾ ಸ್ತೋತ್ರ, ಸುಂದರಕಾಂಡ ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿ ನಿತ್ಯ ಒಮ್ಮೆ ಆದರೂ ಅನ್ನಬೇಕಿದನ್ನು. ವಿಷ್ಣು ಸಹಸ್ರನಾಮ, ದುರ್ಗಾ ಸ್ತೋತ್ರ, ಸುಂದರಕಾಂಡ ಅಂದರೆ ಅವತ್ತಿನ ದಿವಸ ನಾವು ಆರಾಮಾಗಿರ್ತೇವೆ, ಮುಂದಿನ ದಿವಸ ಆರಾಮಾಗಿರ್ತೇವೆ. ಇಲ್ಲದೇ ಇದ್ದರೆ ಏನೋ ಒಂದು ಆಪತ್ತು ಬಂದೇ ಬಿಡುತ್ತೆ. ಅಷ್ಟು ಮಹತ್ವದ ನೀವೇ ನೋಡ್ತಾ ಇದ್ದೀರಿ. ಎಲ್ಲಿ ಹನುಮಂತ ದೇವರು ಬಿಟ್ಟಿದ್ದಾರೆ ಹೇಳಿ, ಎಷ್ಟು ಸಮರ್ಥರಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃತ್ವಾ ಕಾರ್ಯಮಿದಂ ಸರ್ವಂ ತೇಷಾಂ ವಿಡಂಬನಾ ಇವ. ದೇವತೆಗಳಿಗೆ ಸಂತೋಷ ಆಯಿತು, ದೈತ್ಯರಿಗೆಲ್ಲ ದೈತ್ಯರೆಲ್ಲ ರಾಕ್ಷಸರು ಅಲ್ಲೆಲ್ಲ ಇದ್ದವರು ಮಲ್ಕೊಂಡಿದ್ದಾರೆ, ಕಲ್ಯಾದಿ ಎಲ್ಲ ದೇವತೆಗಳು ಎಚ್ಚರ ಇದ್ದಾರೆ. ಇವು ಹನುಮಂತ ಇವನು, ನಾವೇನೋ ತಿಳ್ಕೊಂಡ್ಬಿಟ್ಟಿದ್ವಿ ಭಾರಿ ದೊಡ್ಡವನು ಇವನು ಅಂತ.
ಎಲ್ಲ ತಿಳಿದವನು ಅಂತ ತಿಳಿದರೆ ರಾವಣ ಮನೆಗೆ ಹೋಗಿ ಸೀತಾದೇವಿ ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ ಇವನು. ಗೊತ್ತಾಯ್ತು ಬಿಡಿ, ಇವನು ನಾವೇನೋ ಭಾರಿ ದೊಡ್ಡ ದೇವತೆ ಅಂತ ತಿಳ್ಕೊಂಡಿದ್ವಿ, ಏನಿಲ್ಲ ಇವನು ಅಂತ ಹೇಳಿ ಚಿಕ್ಕ ದೇವತೆ, ಇವನು ಬುದ್ಧಿವಂತ ಅಲ್ಲ, ದಡ್ಡರಂತೆ ತಿರುಗಾಡುವ ಒಬ್ಬ ವ್ಯಕ್ತಿ ಅಂತ ಅವರು ತಿಳಿಬೇಕು ಅನ್ನೋ ಸಲುವಾಗಿ ಹನುಮಂತ ದೇವರು ಹೀಗೆ ಮಾಡಿದರು. ಎಲ್ಲ ತಿಳಿದವರಾಗಿದ್ದರೂ ತಿಳಿದೇ ಇದ್ದಂತೆ ಮಾಡಿದ್ರು, ಎಷ್ಟು ಚಂದ ನಾಟಕ ಮಾಡ್ತಾ ಇದ್ದಾರೆ ಅಂತ ದೇವತೆಗಳಿಗೆ ಸಂತೋಷವಾಗುವುದಕ್ಕಾಗಿ, ಬಹಳ ದೊಡ್ಡ ದೇವತೆಗಳು ಅಂತ ನಾವು ತಿಳಿದಿದ್ವಿ, ಇವರು ಸಾಮಾನ್ಯ ಮನುಷ್ಯ ಓಡಾಡುವಂತೆ ಓಡಾಡ್ತಾ ಇದ್ದಾನೆ ಅಂತ ಅಸುರರು ತಿಳಿಯುವುದಕ್ಕಾಗಿಯೂ ನಾಟಕ ಮಾಡಿದರು. ಒಂದು ಕೆಲಸ ಎರಡು ಗುಂಪುಗಳಿಗೆ ಸಂತೋಷ ಕೊಟ್ಟಿದೆ, ಇನ್ನೊಂದು ಭರವಸೆ ಕೊಟ್ಟಿದೆ. ಇವನು ನಮ್ಮಂತೆ ಸಾಮಾನ್ಯವನು, ಇವನನ್ನೇ ನಾವು ಗೆಲ್ಬೋದು ಆರಾಮಾಗಿ ಅಂತ ಅನ್ನುವ ಭರವಸೆ ದೈತ್ಯರಿಗೆ ಬಂದಿದೆ. ತೇಷಾಂ ವಿಡಂಬನಾ ಇವ ದೈತ್ಯಾನಾಂ ವಂಚನಾಯ ಚ, ದೈತ್ಯರಿಗೆ ಮೋಸ ಮಾಡೋದಕ್ಕಾಗಿ ಮಾಡಿದರು. ಪಶ್ಯತಾಂ ಕಲಿಮುಖ್ಯಾನಾಂ, ಕಲ್ಯಾಣಿ ಸಕಲ ದೇವತೆಗಳಿಗೆ ವಿಡಂಬೋಯಂ ಕೃತೋ ಭವೇತ್ ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಿಜಃ ಆತ್ಮಾವಿಷ್ಕರಣೈ ಚಿತ್ತಂ ಚಕ್ರೇ ಮತಿಮತಾಂ ವರಃ. ಇಷ್ಟು ಆಗಿದೆ. ಆದಾಗ ಸೀತಾದೇವಿಯಿಂದ ಚೂಡಾಮಣಿಯನ್ನು ಪಡೆದು ಸೀತಾದೇವಿಗೆ ಕೊಡಬೇಕಾದ ರಾಮನ ಸಂದೇಶವನ್ನು ಮುಟ್ಟಿಸಿ ಅಂಗುಲಿಯನ್ನು ಕೊಟ್ಟಾದ ಮೇಲೆ ಇನ್ನು ರಾವಣನಿಗೆ ನಾನು ಬಂದು ಹೋಗಿದ್ದೇನೆ, ನಾನು ಯಾರು, ರಾಮ ಎಂಥವನು, ಯಾರನ್ನ ನೀನು ಅಪಹಾರ ಮಾಡಿಕೊಂಡು ಬಂದಿದ್ದಿ, ಇದು ಎಚ್ಚರ ಕೊಡುವುದಕ್ಕಾಗಿ ಸೀತಾದೇವಿಯ ಕುತ್ತ ಸ್ಥಳವನ್ನು ಬಿಟ್ಟು ಎಲ್ಲ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವನವನ್ನು, ಅಶೋಕವನವನ್ನು. ಸೀತಾದೇವಿ ಏನು ಕೂತಿದ್ದಾಳಲ್ಲ ಶುಂಶುಪಾವೃಕ್ಷ, ಆ ಶುಂಶುಪಾವೃಕ್ಷ ಬಿಟ್ಟು ಸುತ್ತಮುತ್ತಲು ಎಲ್ಲ ವನವನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕಪಿಯ ನಿಜವಾದ ರೂಪ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು, ತಮ್ಮ ಸಾಮರ್ಥ್ಯವನ್ನು. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜಃ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಃ ಅಥ ವನಮಖಿಲಂ ತತ್ರಾವಣಸ್ಯ ವಲುಂಪ್ಯ ಕ್ಷಿತಿರುಹಮಿಮಮೇಕಂ ವರ್ಜಯಿತ್ವಾ ಸುವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋ ದಿವೇಲಂ ಮುಹುರತಿರವನಾದಿ ತೋರಣಂ ಚಾರುರೋಹ. ಆಗ ಎಲ್ಲ ವನ ಧ್ವಂಸ ಮಾಡ್ತಾ ಇದೆ. ಯಾವುದೋ ಒಂದು ಕಪಿ ಬಂದಿದೆ, ಭಯಂಕರವಾದ ಕಪಿ, ಭಾರಿ ಬಲಿಷ್ಠ ಇದೆ, ನಾವು ಓಡಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು ಓಡ್ಲಿಕ್ಕೆ ಅದು ಓಡ್ ಹೋಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆಗೆ ಸುದ್ದಿ ಹಬ್ಬಿದೆ. ರಾವಣನಿಗೂ ಸುದ್ದಿ ತಲುಪಿದೆ. ಸುದ್ದಿ ತಲುಪಿದಾಗ ರಾವಣ ಅಸಂಖ್ಯರಾದ ದೈತ್ಯರನ್ನು, ರುದ್ರದೇವರ ವರದಿಂದ ತೃಪ್ತರಾದ, ರುದ್ರದೇವರ ವರವನ್ನು ಪಡೆದ ಎಲ್ಲ ದೈತ್ಯರನ್ನು ಕಳಿಸ್ತಾನೆ. ಅಥಾಶೃಣೋದ್ದಶಾನನ ಕಪೀಂದ್ರ ಚೇಷ್ಟಿತಂ ಪರಂ ದಿದೇಶ ಕಿಂಕರಾನ್ ಬಹುನ್ ಕಪಿರ್ನಿಗೃಹ್ಯತಾಮಿತಿ ಸಮಸ್ತಶೋ ವಿಮೃತ್ಯವೋ ವರಾತ್ ಹರಸ್ಯ ಕಿಂಕರ ಸಮಾಸದನ್ಮಹಾಬಲಂ ಸುರಾಂತರಾತ್ಮನೋಂಗಜಂ ಅಶೀತಿಕೋಟಿಯೂತಪಂ ಪುರಸ್ಸರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾನೃಣೋದ್ಬಲಂ. ಸಮಯ ಮುಗಿತಾ ಬಂತು. ಮತ್ತೆ ಸುಂದರಕಾಂಡವನ್ನು ನಾಳಿನ ದಿವಸ ಇದನ್ನೇ ಮುಂದೆ ಸಾಗಿಸೋಣ. ಇವತ್ತಿಗೆ ಇಷ್ಟು ಮುಗಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ತಿಳಿಸ್ರಿ, ಬಹಳ ಮಹತ್ವದ ಸುಂದರಕಾಂಡ. ಪ್ರತಿನಿತ್ಯ ನಾವು ನಮ್ಮ ಸಲುವಾಗಿ, ನಮ್ಮ ಕುಟುಂಬದ ಸಲುವಾಗಿ, ನಾವಿದ್ದ ಊರಿನ ಸಲುವಾಗಿ, ನಾವಿದ್ದ ರಾಷ್ಟ್ರದ ಸಲುವಾಗಿ, ಎಲ್ಲರ ಸಲುವಾಗಿಯೂ ವೈಯಕ್ತಿಕವಾಗಿಯೂ ಇದನ್ನು ಪಾರಾಯಣ ಮಾಡಿದರೆ ಬಹಳ ಶ್ರೇಯಸ್ಸಿದೆ ಅಂತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮೇಲಿಂದ ಮೇಲೆ ಸಮಸ್ಯೆ ಬಂದಾಗೆಲ್ಲ ಹೇಳ್ತಾರೆ. ಮತ್ತು ನಮಗೆ ಸಿಗಬೇಕಾದ ಫಲಗಳು ಸಿಕ್ಕಾಗಲೂ ವಾಯುದೇವರನ್ನು ಸ್ಮರಣೆ ಮಾಡ್ರಿ ಅಂತ ಸುಂದರಕಾಂಡ ಪಾರಾಯಣ ಮಾಡ್ರಿ ಅಂತ ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಿರ್ತಾರೆ. ಹಾಗಾಗಿ ಅಷ್ಟು ಶಕ್ತಿ ಇದ್ದಂತಹ ಸ್ತೋತ್ರ ಸುಂದರಕಾಂಡ ಅಂತ ಮತ್ತೊಮ್ಮೆ ತಿಳಿಸ್ತಾ, ನೀವು ಕೂಡ ಅವಶ್ಯವಾಗಿ ಎಲ್ಲರೂ ಕೇಳ್ತಾ ಇದ್ದೀರಿ, ಮುಂದೆ ಕೇಳ್ತೀರಿ ಸುಂದರಕಾಂಡವನ್ನು. ಅದನ್ನು ಅವಶ್ಯವಾಗಿ ಈ ಎಲ್ಲ ಅರ್ಥಾನುಸಂಧಾನವಾಗಿ, ಅದಕ್ಕಾಗಿಯೇ ಸುಂದರಕಾಂಡ ಒಂದು ಪ್ರತಿ ಶ್ಲೋಕವೂ ನಾನು ಹೇಳುವ ಸಂಕಲ್ಪ ಮಾಡಿದ್ದೇನೆ. ಅದನ್ನು ಹೇಳ್ತಾ, ಅದನ್ನು ನೀವು ಅರ್ಥಾನುಸಂಧಾನ ಪೂರ್ವಕವಾಗಿಯೇ ಸುಂದರಕಾಂಡ ಪಾರಾಯಣ ಮಾಡಿರಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇವತ್ತಿನ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.